ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 107ನೇ ಭಾಗವನ್ನು ಈ ಕೃಷ್ಣಾಷ್ಟಮಿ ದಿವಸ ನಾವು ಶ್ರವಣ ಮಾಡಬೇಕು. 19ನೇ ಸ್ತೋತ್ರ ಸಂಧಿ ಅಥವಾ ಕರ್ಮ ವಿಮೋಚನ ಸಂಧಿಯ 11ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 566ನೇ ಪದ್ಯ. ಕಳೆದ ದಿವಸ 10ನೇ ಪದ್ಯವನ್ನು ಶ್ರವಣ ಮಾಡಿದಾಗ ಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳನ್ನು ಈಡಾಡಿ ಶ್ರುತಿಸ್ಮೃತ್ಯುಕ್ತ ಕರ್ಮವ ಮಾಡುತ್ತಿರು ಹರಿಯಾಜ್ಞವೆಂದರಿದು ಅಂತ ಈ ಒಂದು ಪದ್ಯವನ್ನು ಶ್ರವಣ ಮಾಡಿದ್ವಿ. ಅಲ್ಲಿ ಈ ಪರಮಾತ್ಮನೊಬ್ಬನನ್ನ ತಿಳಿದುಕೊಂಡ್ರೆ ಈ ಜಗತ್ತೆಲ್ಲವನ್ನು ಕೂಡ ತಿಳ್ಕೊಂಡಂತಾಗ್ತದೆ. ಹಾಗಾಗಿ ಜಗತ್ತಿನ ಅರಿವಿನ ಬಗ್ಗೆ ಹೆಚ್ಚು ಒಂದು ಆಸಕ್ತಿ, ಹೆಚ್ಚು ಶ್ರಮವನ್ನು ಕೊಡುವಂಥ ಪ್ರಯತ್ನ ಇದ್ಯಾವುದೂ ಕೂಡ ಬೇಡ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ವರ್ಣಿತ ಆಗಿದೆ. ಅದನ್ನೊಂದು ಬಾರಿ ಶ್ರವಣ ಮಾಡಿ ಈ ಮುಂದಿನ ಪದ್ಯವನ್ನು ಇವತ್ತು ಶ್ರವಣ ಮಾಡಬೇಕು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈ 6ನೇ ಅಧ್ಯಾಯದಲ್ಲಿ ಹೀಗೊಂದು ಆಖ್ಯಾನ. ಶ್ವೇತಕೇತುರು ಆರುಣೆಯ ಆಸ ತಮ್ಮ ಪಿತೋವಾಚ. ಶ್ವೇತಕೇತುವೆ ಹೋಗಿ ಬ್ರಹ್ಮಚರ್ಯ ಪೂರ್ವಕವಾಗಿ ಅಧ್ಯಯನ ಮಾಡಿ ಬಾ ಅಂತ ಈ ಆರುಣಿ ಎನ್ನುವಂಥ ಒಬ್ಬ ಋಷಿ ತನ್ನ ಮಗ ಶ್ವೇತಕೇತುವಿಗೆ ಹೇಳಿದ. ಅವನು ಹೋದ, 12 ವರ್ಷ ಕಾಲ ಅಧ್ಯಯನ ಮಾಡಿದ. ಸಹ 12 ವರ್ಷ ಉಪೇತ್ಯ 24 ವರ್ಷ ಸರ್ವಾನ್ ವೇದಾನ್ ಅಧೀತ್ಯ ಮಹಾಮನಾಹ ಅನೂಚಾನಮಾನಿ ಸ್ತಬ್ಧಯೇಯಾಯ. ಹಿಂದೊಂದು ಬಾರಿ ನೋಡಿದ್ವಿ. ಅವನಿಗೆ ಹೊರಡುವಾಗ 12 ವರ್ಷ ಆಗಿತ್ತು. ಮುಂದೆ 12 ವರ್ಷ ಅಧ್ಯಯನ ಮಾಡಿದ. ಹೀಗೆ 24ನೇ ವರ್ಷ ಆದಾಗ ಮನೆಗೆ ಬಂದ. ಬರುವಾಗ ತಾನೊಬ್ಬ ದೊಡ್ಡ ವಿದ್ವಾಂಸ ಅನ್ನುವಂಥ ಒಂದು ಅಭಿಪ್ರಾಯ ಅವನ ತಲೆಯಲ್ಲಿ ಹೊಕ್ಕಿತ್ತು. ಮಹಾಮನಾಹ, ಅವನಿಗೆ ಅಹಂಕಾರ ಬಂದಿತ್ತು. ಅನೂಚಾನಮಾನಿ, ಎಲ್ಲವನ್ನು ತಿಳ್ಕೊಂಡಿದ್ದೇನೆ ತಿಳ್ಕೊಂಡಿದ್ದ. ಸ್ತಬ್ಧಯೇಯಾಯ, ಅಹಂಕಾರಿ ಬೇರೆ ಆಗಿಬಿಟ್ಟಿದ್ದ. ಅವನು ಕೇಳಿದ, ಈ ತಂದೆ ಕೇಳಿದ, ಇವನಿಗೆ ಇಷ್ಟೊಂದು ಅಹಂಕಾರ ಬಂದಿದೆಯಲ್ಲ, ಅವನು ಒಂದು ತಂದೆ ಎದುರಿಗೆ ಬಂದ ಮೇಲೆ ನಮಸ್ಕಾರ ಮಾಡಬೇಕು ಅನ್ನುವಂಥ ಪರಿಜ್ಞಾನವೂ ಕೂಡ ಇಲ್ಲ. ಸರ್ವಾನ್ ವೇದಾನ್ ಅಧೀತ್ಯೈವ ಪ್ರಜ್ಞಾಧಿಕ್ಯೇನ ಹೇತುನ ಶ್ವೇತಕೇತುರ ಅಹಂಕಾರ ಪ್ರಾಯಶೋ ನಾಸ್ತಿ ಮಾನುಷಃ. ಎಲ್ಲಿ ತನಕ ಅಹಂಕಾರ ಬಂದಿತ್ತು ಅಂತಂದ್ರೆ ಅವನಿಗೆ ಪ್ರಾಯ ನಾನು ಮನುಷ್ಯ ಇರ್ಲಿಕ್ಕಿಲ್ಲ. ದೇವೋವಾ ಕೇಶವಾಂಶೋವಾ ನೇಷಾ ಪ್ರಜ್ಞಾ ಅನ್ಯಥಾ ಭವೇತ್. ಸ್ವಯಂ ಯಾವುದೋ ಭಗವಂತನ ಅವತಾರ ಆಗಿರ್ಬೇಕು ನಾನು, ಪೂರ್ಣಾವತಾರ ಅಲ್ಲದೆ ಇದ್ರೂ ಒಂದು ಸನ್ನಿಧಾನ ಆವೇಶ ಅವತಾರ ಹೀಗೇನಾದರೂ ಆಗಿರಬೇಕು, ಅಥವಾ ಯಾವುದೋ ದೇವಾಂಶ ಆಗಿರಬೇಕು. ನೈಷಾ ಪ್ರಜ್ಞಾ ಅನ್ಯಥಾ ಭವೇತ್. ಇಲ್ಲದೇ ಇದ್ರೆ ಇಂಥ ಘನಪಾಂಡಿತ್ಯ ಬರೋದು ಹೇಗೆ? ದರ್ಪಪೂರ್ಣನಾಗಿ ತಂದೆ ಹತ್ತಿರ ಬಂದ. ಸಕಾಶಂ ಅಕೃತಾಚಾರಂ ತಂ ದೃಷ್ಟ ಸ್ತಬ್ಧಂ ಅಜ್ಞವತ್. ಅಕೃತಾಚಾರಂ, ತಂದೆಗೆ ಶಿಷ್ಟಾಚಾರಪೂರ್ವಕವಾಗಿ ಏನು ನಮಸ್ಕಾರ ಮಾಡಬೇಕು, ತಂದೆಗೆ ಹೇಗೆ ಗೌರವ ಕೊಡಬೇಕು ಅನ್ನುವಂಥ ಒಂದು ಪ್ರಜ್ಞೆ ಕೂಡ ಇಲ್ಲದಂತಾಯಿತು. ಆಗ ತಂದೆ ಆ ಮಗನನ್ನು ಕೇಳಿದ, ಪ್ರಾಯ ನೀನು ದೇವರ ಬಗ್ಗೆ ಕೇಳೇ ಇಲ್ಲ ಅಂತ ಕಾಣಿಸ್ತದೆ. ಅದನ್ನ ಈ ಗೀತಾ ತಾತ್ಪರ್ಯದಲ್ಲಿ ದ್ವಿತೀಯಾಧ್ಯಾಯದಲ್ಲಿ ವಿವರಿಸಿ ಹೇಳ್ತಾರೆ. ಅದರ ಭಾಗವೇ ಈ ಉಪನಿಷತ್ನಲ್ಲಿ ಬಂದಿದೆ. ಶ್ವೇತಕೇತೋ ಎನ್ನು ಖಲು ಸೌಮ್ಯೇದಂ ಮಹಾಮನಾಹ ಅನೂಚಾನಮಾನಿ ಸ್ತಬ್ಧೋಸಿ ಉತ ತಮಾದೇಶಂ ಅಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಯಾವೊಂದು ಸಂಗತಿಯನ್ನು ತಿಳಿದುಕೊಂಡ್ರೆ, ಯಾವೊಂದು ಸಂಗತಿಯನ್ನು ಕೇಳಿ ತಿಳಿದ್ರೆ ಜಗತ್ತೆಲ್ಲವನ್ನೂ ಕೇಳಿ ತಿಳಿದಂತೆ ಇನ್ನು ಜಗತ್ತಿನ ಬಗ್ಗೆ ಶ್ರವಣ ಮಾಡಬೇಕಾಗಿಲ್ಲ. ಅಮತಂ ಮತಂ, ಯಾವ ಒಂದು ಸಂಗತಿಯನ್ನು ತಿಳಿದ್ರೆ ಯಾವುದನ್ನು ಉಳಿದನ್ನು ತಿಳಿದಿಲ್ವೋ ಅದನ್ನು ತಿಳಿದಂತಾಗ್ತದೆ. ಅವಿಜ್ಞಾತಂ ವಿಜ್ಞಾತಂ. ವಿಜ್ಞಾನ ಅಂದರೆ ವಿಶೇಷವಾದ ತಿಳುವಳಿಕೆ. ಒಂದು ವಸ್ತು, ಅದೊಂದು ವಸ್ತು ಇದೆ, ರಹಸ್ಯವಾದ ವಸ್ತು, ಅದರ ಬಗ್ಗೆ ವಿಶೇಷವಾದ ತಿಳುವಳಿಕೆ ಪಡ್ಕೊಂಡ್ಬಿಟ್ರೆ ಈ ಜಗತ್ತಿನ ಬಗ್ಗೆ ಎಲ್ಲ ವಿಶೇಷವಾದ ತಿಳುವಳಿಕೆ ಪಡ್ಕೊಂಡಂತೇನೆ. ಅವನಿಗೆ ಆಶ್ಚರ್ಯ, ಕಥಂನು ಭಗವತ್ಸ ಆದೇಶೋ ಭವತಿ. ಅದೆಂಥದ್ದು? ಜಗತ್ತಿನಲ್ಲಿ ಬಟ್ಟೆ ಬಗ್ಗೆ ತಿಳಿದುಕೊಂಡ್ರೆ ಗಡಿಗೆ ಬಗ್ಗೆ ತಿಳ್ಕೊಂಡಂತಾಗೋದಿಲ್ಲ. ಗಡಿಗೆ ಬಗ್ಗೆ ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕು. ಮನೆಯ ಬಗ್ಗೆ ಒಂದು ಪ್ರತ್ಯೇಕವಾದ ತಿಳುವಳಿಕೆ, ವಾಹನದ ಬಗ್ಗೆ ಪ್ರತ್ಯೇಕವಾದ ತಿಳುವಳಿಕೆ. ಒಂದನ್ನು ತಿಳಿದ್ರೆ ಮತ್ತೊಂದನ್ನು ತಿಳಿದಂತಾಗೋದಿಲ್ಲ. ಇದು ನೀವು ಯಾವುದು ಬಹಳ ವಿಚಿತ್ರವಾದ ಸಂಗತಿಯನ್ನು ಹೇಳ್ತಿದ್ದೀರಲ್ಲ, ಒಂದನ್ನು ತಿಳ್ಕೊಂಡ್ಬಿಟ್ರೆ ಉಳಿದೆಲ್ಲ ತಿಳ್ಕೊಂಡಂತಾಗ್ತದೆ. ನವೈನೂನಂ ಭಗವಂತಸ್ತೆ ಏತದವೇದಿಷು ಯದ್ಯೇತದವೇದಿಷ್ಯನ್ ಕಥಂ ತೇ ನಾವಕ್ಷನ್ ಭಗವಾನ್ ಸ್ತ್ವೇವಮೇವ ತದ್ಬ್ರವೀತು. ಇದೊಂದು ಆ ವಸ್ತುವನ್ನು ತಿಳ್ಕೊಂಡ್ಬಿಟ್ರೆ ಜಗತ್ತಿನೆಲ್ಲ ತಿಳ್ಕೊಂಡಂತೆ ಆಗ್ತದೆ ಅಂತೀರಲ್ಲ,
ನಾನು 12 ವರ್ಷ ಗುರುಕುಲದಲ್ಲಿ ಅಭ್ಯಾಸ ಮಾಡಿದ್ನಲ್ಲ, ನನ್ನ ಅಧ್ಯಾಪಕರು, ನನ್ನ ಪ್ರಾಧ್ಯಾಪಕರು ಇದನ್ನೆಲ್ಲ ತಿಳಿದಿಲ್ಲ ಅವರಿಗೆ. ಅವ್ರು ತಿಳಿದ್ರೆ ನನಗೆ ಹೇಳ್ತಿದ್ರಲ್ಲ, ಅವ್ರು ನನಗೆ ಹೇಳಿಲ್ಲ. ಹಾಗಾಗಿ ನೀವು ಇವತ್ತು ಪ್ರಶ್ನೆ ಕೇಳಿದಕ್ಕೆ ನನಗೆ ಉತ್ತರ ಕೊಟ್ಟಲಿಕ್ಕೆ ತಿಳಿತಿಲ್ಲ. ಇದನ್ನು ತಾವೇ ವಿಸ್ತಾರವಾಗಿ ಹೇಳಿರಿ. ಆಗ ಆ ತಂದೆ ಅವರು ಅದನ್ನು ಹೇಳಿದರು. ತಥಾ ಸೌಮ್ಯ, ಹಾಗೆ ಆಗಲಿ ಅಂತ ಅವ್ರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಸದೇವ ಸೌಮ್ಯದ ಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ. ಒಂದೇ ಒಂದು ವಸ್ತು ಇತ್ತು ಮೊದಲು, ಅದು ಸರ್ವೋತ್ತಮ ಆದ್ದರಿಂದ ಸತ್ ಅಂತ ಅದಕ್ಕೆ ಹೆಸರು. ಗುಣ, ಕ್ರಿಯಾ ಇದೆಲ್ಲ ವಿಷಯದಲ್ಲಿ ಅದು ಉಳಿದವರಿಗೆಲ್ಲರಿಗಿಂತ ಭಿನ್ನವಾಗಿದೆ. ತನ್ನ ಗುಣಕ್ಕಿಂತ ತನಗೆ ಭೇದ ಇಲ್ಲ, ತನ್ನಲ್ಲಿ ತಾನು ಅಭಿನ್ನ. ಆದ್ದರಿಂದ ಅದು ಏಕಮೇವಾದ್ವಿತೀಯ ಅಂತ ಅನಿಸ್ಕೊಂಡಿದೆ. ಇದಕ್ಕೆ ಸಮಾನವಾದ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸಮಾನರೇ ಯಾರೂ ಇಲ್ಲ ಅಂದಮೇಲೆ ಅದಕ್ಕೆ ಇನ್ನೆಲ್ಲಿ ಇರ್ಲಿಕ್ಕೆ ಸಾಧ್ಯ? ಹೀಗೆ ಇಂಥ ಒಂದು ಅದ್ಭುತವಾದ ವಸ್ತು ಇದೆ. ಆ ವಸ್ತುವಿನ ಬಗ್ಗೆ ನೀನು ಶ್ರವಣ ಮಾಡಿಲ್ಲ ಅಂತ ಕಾಣಿಸ್ತದೆ. ಪರಮಾತ್ಮನ ಬಗ್ಗೆ ಶ್ರವಣ ಮಾಡಿದವರು ಈ ರೀತಿಯಾಗಿ ಅಹಂಕಾರ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಾಯೋ ನಾರಾಯಣಂ ದೇವಂ ನೈವತ್ವಂ ಪೃಷ್ಟವಾನಸಿ. ಉಳಿದೆಲ್ಲ ಕೇಳಿ ತಿಳ್ಕೊಂಡಿದ್ದೆ, ಆದರೆ ನಾರಾಯಣನ ಬಗ್ಗೆ ನೀವು ತಿಳಿದಿಲ್ಲ. ಹಾಗಾಗಿ ನಿನಗಿಂತ ಅಹಂಕಾರ ಬಂದಿದೆ. ಯಸ್ಮಿನ್ ಜ್ಞಾತೇತು ಅವಿಜ್ಞಾತ ಜ್ಞಾನಾದೀನಾಂ ಫಲಂ ಭವೇತ್. ಆ ಪರಮಾತ್ಮನ ಒಬ್ಬಗಿನ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಈ ಜಗತ್ತಿನ ಬಗ್ಗೆ ಎಲ್ಲರ ಬಗ್ಗೆ ತಿಳ್ಕೊಂಡಂತೇನೆ. ಜಗತ್ತಿನಲ್ಲಿ ಸ್ಥಾನಮಾನ ಸಂಪಾದನೆ ಮಾಡೋರು ಇರ್ತಾರಲ್ಲ, ವೈದ್ಯರು ಇರ್ತಾರೆ, ತಂತ್ರಜ್ಞಾನಿಗಳು ಇರ್ತಾರೆ, ವಕೀಲರು ಇರ್ತಾರೆ, IAS ಮಾಡಿದವರು ಇರ್ತಾರೆ, IPS ಮಾಡಿದವರು ಇರ್ತಾರೆ, ಜನಪ್ರತಿನಿಧಿಗಳಾಗಿರ್ತಾರೆ, MLAಗಳಾಗಿರ್ತಾರೆ, MP ಗಳಾಗಿರ್ತಾರೆ. ಎದುರಿಗೆ ಬಂದವ್ರನ್ನ ಕೂಡಿಸಿ ಮಾತಾಡೋ ಸೌಜನ್ಯ ಇಲ್ಲದೆ ಇರುವಂಥ ಜನ ಇರ್ತಾರೆ, ಸ್ಥಾನಮಾನಪಂದವರು. ಅವರೆಲ್ಲರೂ ಕೂಡ ಜಗತ್ತಿನಲ್ಲಿ ನಾವೇನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೇವೆ, ಜಗತ್ತನ್ನು ಉಳಿದವರು ಯಾರು ಪಡ್ಕೋದಿರೋ ಶಿಕ್ಷಣ ಸ್ಥಾನಮಾನ ನಮಗೆ ಸಿಕ್ಕಿಬಿಟ್ಟಿದೆ ಅನ್ನುವಂತೆ ವರ್ತನೆ ಮಾಡ್ತಿರ್ತಾರೆ. ಆದರೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ, ಅದರಿಂದ ಈ ಥರ ಆಗಿರ್ತಾರೆ ಅವರು. ಜಗತ್ತೆಲ್ಲವೂ ಆ ಪರಮಾತ್ಮನ ಅಧೀನ. ಯಾಕೆಂದ್ರೆ ಅವನು ಪ್ರಧಾನ, ಅದಕ್ಕೆ ಅವನಿಗೆ ಸದೃಶವಾದ ಈ ಜಗತ್ತು. ಆದ್ದರಿಂದ ಆ ಪರಮಾತ್ಮನ ಅಧೀನ ಇದು. ಆ ಪರಮಾತ್ಮನಿಂದ ಸೃಷ್ಟವಾದದ್ದು ಇದಾದ್ರಿಂದ ಇದು ಪರಮಾತ್ಮನ ಅಧೀನ. ಸ್ವಾತಂತ್ರ್ಯನಾಸ್ಯ ವಿಜ್ಞಾನ ಮಿಥ್ಯಾಜ್ಞಾನ ಅನರ್ಥಕತ. ಭಗವಂತನ ಸ್ವತಂತ್ರ ಅಂತ ತಿಳ್ಕೊಳ್ರಿ, ಜಗತ್ತನ್ನು ಅಸ್ವತಂತ್ರ ಅಂತ ತಿಳ್ಕೊಳ್ರಿ. ಹೀಗೆ ತಿಳ್ಕೊಂಡ್ಬಿಟ್ರೆ ಯಾರಿಗೂ ಅಹಂಕಾರ ಬರೋದೇ ಇಲ್ಲ. ಪರಮಾತ್ಮ ಬಿಂಬ, ನಾನು ಪ್ರತಿಬಿಂಬ ಅಂತ ತಿಳ್ಕೊಂಡ್ಬಿಟ್ಟವರಿಗೆ ಎಂದೂ ಅವರು ವೈದ್ಯರಾಗಲಿ, ವಿಜ್ಞಾನಿಗಳಾಗಲಿ, ವಕೀಲರಾಗಲಿ, ತಂತ್ರಜ್ಞಾನಿಗಳಾಗಲಿ, ಮತ್ತಾವುದೋ ಸ್ಥಾನಮಾನಕ್ಕೆ ಹೋಗಲಿ, ಅವ್ರಿಗೆ ಯಾರಿಗೂ ಈ ಅಹಂಕಾರ ಬರೋದಿಲ್ಲ. ಯಾಕೆಂದ್ರೆ ಬಿಂಬ ಪ್ರತಿಬಿಂಬ ಭಾವ ಅನ್ನೋದಿದೆಯಲ್ಲ, 3 ರೀತಿಯಾದ ಬಿಂಬ ಪ್ರತಿಬಿಂಬ ಭಾವ ಇದೆ ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಪರಮಾತ್ಮನಿಗೂ ನಮಗೂ ಇರುವಂತಹ ನೇರವಾದ ಬಿಂಬ ಪ್ರತಿಬಿಂಬ ಭಾವ ಒಂದು, ಅದು ಸಾದೃಶ್ಯ ಕಾರಣ. ಒಬ್ಬನೇ ಅವನು 4 ಕೈಯವನು, ಸ್ವರೂಪತಃ ಶರೀರ ಅಲ್ಲ. ಪರಮಾತ್ಮನು ಅವನಿಗೆ ಮೂಲಭೂತವಾಗಿ 4 ಕೈಯವನೇ ಬಿಂಬ ರೂಪನಾಗಿರ್ತಾನೆ. ಮತ್ತೊಬ್ಬ ಕುದುರೆ ಮುಖದವನು, ಮತ್ತೊಬ್ಬ ಆನೆ ಮುಖದವನು, ಮತ್ತೊಬ್ಬ ವೃಕ್ಷದ ಆಕಾರದವನು, ಮತ್ತೊಬ್ಬ ಗಿಳಿ, ಮತ್ತೊಬ್ಬ ಹದ್ದಿನ ಆಕಾರದವನು. ಹೀಗೆ ಬೇರೆ 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 ಥರದ ಆಕಾರದವರು ಇರ್ತಾರೆ ಮೂಲ ಸ್ವರೂಪದಲ್ಲಿ. ಅವರೆಲ್ಲರಿಗೂ ಮೂಲವಾಗಿ ಒಂದು ಬಿಂಬ ಇರ್ತದೆ. ಆ ಬಿಂಬ ಕೆಲಸ ಮಾಡ್ತಿರ್ತದೆ, ಇವನು ಕೆಲಸ ಮಾಡ್ತಾನೆ. ಹೀಗೆ ಅವನ ಕೆಲಸದಿಂದ ನಮ್ಮೆಲ್ಲ ಕೆಲಸಗಳು ನಡೆಯುವಾಗ ಅವನ ಜ್ಞಾನಕ್ಕೆ ಸದೃಶವಾಗಿ ನಮ್ಮ ಜ್ಞಾನ, ಅವನ ಆನಂದಕ್ಕೆ ಸದೃಶವಾಗಿ ನಮ್ಮ ಆನಂದ, ಹೀಗೆಲ್ಲ ಇರುವಾಗ ನಾವು 12 ವರ್ಷ ಓದಿದಂತ ಅಹಂಕಾರ ಯಾಕೆ ಪಡಬೇಕು? ವೈದ್ಯರು, ವಿಜ್ಞಾನಿಗಳು ಅಂತ ಅಹಂಕಾರ ಯಾಕೆ ಪಡಬೇಕು? ಸ್ಥಾನಮಾನಾಪನ್ನರು ಅಂತ ಅಹಂಕಾರ ಯಾಕೆ ಕೊಡಬೇಕು? ಯಾಕೆಂದ್ರೆ ಈ ಸೃಷ್ಟಿಯ ಈ ತಾರತಮ್ಯ ಇದೆಯಲ್ಲ, ಅದು ಅತ್ಯುಚ್ಚ ಸ್ಥಿತಿಯಲ್ಲಿ ಅವನಿದ್ದಾನೆ, ಯಾವುದೋ ಮೂಲೆಯಲ್ಲಿ ನಾವಿದ್ದೇವೆ. ನಾವ್ಯಾಕೆ ಅಹಂಕಾರ ಪಡಬೇಕು? ಸಾಕಾಷ್ಠ ಸಾಪರಾಗತಿ, ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠ ಸಾಪರಾಗತಿ ಅಂತ ಕಾಠಕೋಪನಿಷತ್ತು ಹೇಳಿದೆ. ಅತ್ಯಂತ ಉಚ್ಚ ಸ್ಥಿತಿಯಲ್ಲಿದ್ದವನು ಅವನ ನಂತರ ಮತ್ತೆಷ್ಟೋ ಜನ ಇದ್ದಾರೆ. ನೀವು ಯಾವುದೋ ಮೂಲೆಯಲ್ಲಿದ್ದವರು, ನೀವ್ಯಾಕೆ ದುರಹಂಕಾರ ಪಡ್ತೀರಿ? ಹೇಳಿದ್ದು ಒಂದು, ಅವನ ಬಿಂಬ ನಾವು ಪ್ರತಿಬಿಂಬ ಅನ್ನೋದು ಮೊದಲನೇ ಬಿಂಬ ಪ್ರತಿಬಿಂಬ ಭಾವ ಆಯಿತು. ಎರಡನೇ ಬಿಂಬ ಪ್ರತಿಬಿಂಬ ಭಾವ ಅಂತಂದ್ರೆ ಪರಮಾತ್ಮ ಆದ್ಮೇಲೆ ಲಕ್ಷ್ಮೀದೇವಿ ಇದ್ದಾಳೆ, ಅದಾದ್ಮೇಲೆ ಬ್ರಹ್ಮ ಇದ್ದಾನೆ, ಗರುಡ ಶೇಷಾದಿಗಳಿದ್ದಾರೆ, ಇಂದ್ರ ಕಾಮಾದಿಗಳಿದ್ದಾರೆ. ಗರುಡ ಶೇಷಾದಿಗಳು ಪತ್ನಿಯರಿದ್ದಾರೆ, ಅದಾದ್ಮೇಲೆ ಇಂದ್ರ ಕಾಮಾದಿಗಳಿದ್ದಾರೆ, ಮುಂದೆ ಪ್ರವಾಹ ಮೊದಲಾದ ವಾಯುದೇವತೆಗಳಿದ್ದಾರೆ, ಸೂರ್ಯಚಂದ್ರರಿದ್ದಾರೆ, ಮುಂದೆ ಋಷಿಗಳಿದ್ದಾರೆ ಎಷ್ಟೋ ಜನ, ಮತ್ತೆ 18ನೇ ಕಕ್ಷಾದಲ್ಲಿ ಅಶ್ವಿನಿ ದೇವತೆಗಳು ಮೊದಲಾದವರಿದ್ದಾರೆ. 33 ಕಕ್ಷಾಗಳಿವೆ. ಕೊನೆಯ ಕಕ್ಷಾದಲ್ಲಿ ಮನುಷ್ಯರು ಅನ್ನೋರು ಬರ್ತಾರೆ. ಇವರು ಯಾರೋ ಸ್ವಲ್ಪ ಸ್ಥಾನಮಾನ ಪಡ್ಕೊಂಡವರು ಇಷ್ಟೆಲ್ಲ ಕಕ್ಷಾಗಳನ್ನೆಲ್ಲ ಹಿಂದೆ ತಮಗಿರುವಂಥದ್ದನ್ನು ಗಮನಿಸದೆ ದುರಹಂಕಾರ ಪಟ್ಟರೆ ಏನು ಮಾಡಿದಂತಾಯಿತು? ಆ ಬಿಂಬ ಪ್ರತಿಬಿಂಬ ಭಾವ ಅನ್ನೋ ವ್ಯವಸ್ಥೆಯನ್ನು ಮರೆತಂತಾಯ್ತು ಇಷ್ಟೇ. ಇದು ಎರಡನೇ ಪ್ರತಿಬಿಂಬ ಭಾವ. ಇನ್ನು ಪರಮಾತ್ಮನ ಸ್ತ್ರೀರೂಪ ಲಕ್ಷ್ಮೀದೇವಿಗೆ ಬಿಂಬ. ಲಕ್ಷ್ಮೀದೇವಿ ಭಾರತೀಯ ಸರಸ್ವತಿಯರಿಗೆ ಬಿಂಬಳು. ಅವರು ಈ ಸೌಪರ್ಣಿ
ವಾರುಣಿ ಮತ್ತೆ ಪಾರ್ವತಿ ಇತ್ಯಾದಿಗಳಿಗೆ ಬಿಂಬಗಳು. ಅವರು ಇಂದ್ರನ ಪತ್ನಿ ಶಚಿಗೆ ಬಿಂಬ. ಹೀಗೆ ಸ್ತ್ರೀಯರಿಗೆ ಮೀಸಲಾದಂತಹ ಒಂದು ಬಿಂಬ ಪ್ರತಿಬಿಂಬ ಭಾವ ಇದೆ. ಪುರುಷರಲ್ಲಿ ಪರಮಾತ್ಮನ ಪುರುಷ ರೂಪ ಚತುರ್ಮುಖನಿಗೆ, ಅದು ಗರುಡ ಶೇಷ ರುದ್ರರಿಗೆ ಹೀಗೆ ನಿಯಾಮಕವಾಗಿದೆ. ಹೀಗೆ ಪುರುಷರಿಗೆ ಮೀಸಲಾದ ಒಂದು, ಸ್ತ್ರೀಯರಿಗೆ ಮೀಸಲಾದ ಒಂದು. ಇದನ್ನ ಮೊದಲನೇ ಬಿಂಬ ಪ್ರತಿಬಿಂಬ ಭಾವ. ತಾರತಮ್ಯಾನುಸಾರವಾಗಿ ಪರಮಾತ್ಮ, ಲಕ್ಷ್ಮೀದೇವಿ, ಚತುರ್ಮುಖಾದಿ ದೇವತೆಗಳು, ಹೀಗೆ ಬಿಂಬರೆಣಿಪರು ಸ್ವೋತ್ತಮರು ಅಂತ ಹರಿಕಥಾಂಸಾರದ 6ನೇ ಸಂಧಿಯಲ್ಲಿ ಬಂದಿತ್ತಲ್ಲ, ಇದು 2ನೇ ಬಿಂಬ ಪ್ರತಿಬಿಂಬ ಭಾವ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೇರವಾಗಿ ನಮ್ಮ ಎಲ್ಲಾ ಚಟುವಟಿಕೆಗಳನ್ನು ನಿಯಂತ್ರಿಸಿ ನಮ್ಮ ಒಂದು ರೂಪ ಇದೆಯಲ್ಲ, ಸ್ವರೂಪ, ಅದಕ್ಕೆ ಮೂಲಭೂತವಾಗಿರುವಂತಹ ಒಂದು ಪರಮಾತ್ಮನ ಬಿಂಬ ಇದೆಯಲ್ಲ, ಅದು 3ನೇದು. ನೀವು 1, 2, 3ರಲ್ಲಿ ಯಾವುದನ್ನಾದ್ರೂ 1 ಅಂದ್ರೆ ಯಾವುದನ್ನಾದ್ರೂ 2 ಅಂದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಅಂತೂ 3 ರೀತಿಯಾದಂಥ ಬಿಂಬ ಪ್ರತಿಬಿಂಬ ಭಾವ ಇದೆ. ಇದನ್ನೆಲ್ಲ ಮರೆತು ಯಾವುದೋ 12 ವರ್ಷದ ಶಿಕ್ಷಣ ಓದಿದವನು ದೊಡ್ಡ ಮಂಗಳ ಮಾಡಿಕೊಂಡು ವಿದ್ವಾಂಸ ಅಂತ ಅಹಂಕಾರ ಪಡೋದೇನು, ವೈದ್ಯರು ಅಂತ ಅಹಂಕಾರ ಪಡೋದೇನು, ತಂತ್ರಜ್ಞರು, ವಿಜ್ಞಾನಿಗಳು ಅಂತ ಅಹಂಕಾರ ಪಡೋದೇನು, ಜನರು ಆರಿಸಿ ಕಳಿಸಿರ್ತಾರೆ ಯಾವುದೋ ಸ್ಥಾನಮಾನದಲ್ಲಿ ಇದ್ದೀವಿ ಅಂತ ಅಹಂಕಾರ ಪಡೋದೇನು. ಇಂಥ ಅಹಂಕಾರ ಪಡ್ಲಿಕ್ಕೆ ಏನು ಕಾರಣ ಇದೆ? ಯಾಕೆಂದ್ರೆ ಪ್ರಾಯೋ ನಾರಾಯಣಂ ದೇವಂ ನೈವತ್ವಂ ಪೃಷ್ಠವಾನಸಿ. ಆ ಪರಮಾತ್ಮನನ್ನು ತಿಳಿದಿಲ್ಲ, ಅವನಿಗೆ ಈ ಜಗತ್ತಲ್ಲೂ ಕೂಡ ಪ್ರತಿಬಿಂಬ ಅನ್ನೋದನ್ನು ನಾವು ತಿಳಿಯಲಿಲ್ಲ. ತಿಳಿದೇ ಇರೋದ್ರಿಂದ ಈ ಎಲ್ಲ ಅವ್ಯವಸ್ಥೆ ಅಂತ. ಹೀಗೆ ಆ ಶ್ವೇತಕೇತುವಿನ ಅಹಂಕಾರವನ್ನು ಮುರಿಯಲಿಕ್ಕೆ ಅವರು ನಾನಾ ಥರದ ದೃಷ್ಟಾಂತಗಳನ್ನು ಕೊಡ್ತಾ ಹೋಗ್ತಾರೆ. ಅದು ಮುಂದೆ ಮತ್ತೊಂದು ಕಡೆ ಎಲ್ಲಾದರೂ ನಾವು ಬಂದಾಗ ನೋಡೋಣ. ಒಂದು ಮಣ್ಣಿನ ಗಡಿಗೆ ತಿಳಿದ್ರೆ, ನೋಡಪ್ಪ ಇದು ಮಣ್ಣಿಂದು, ಇನ್ನು ಆ ಗಡಿಗೆ ಒಂದನ್ನು ತಿಳ್ಕೊಂಡ್ಬಿಟ್ರೆ ಮಣ್ಣಿನಿಂದ ತಯಾರಾಗುವಂಥ ಉಳಿದೆಷ್ಟೋ ವಸ್ತುಗಳನ್ನು ತಿಳಿದಂತೆ. ಅದು ಮಣ್ಣು ಅಂತ ತಿಳಿದಂಗೆ. ಅದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಅದು ವಿಷಯ ಬೇರೆ. ಒಂದು ಮಣ್ಣಿನ ವಸ್ತು ಅಂತ ಹೇಳಿದ್ರೆ ಉಳಿದೆಲ್ಲ ವಸ್ತುಗಳು, ಮಣ್ಣಿನ ವಸ್ತುಗಳನ್ನು ತಿಳಿದಂತೆ. ಜೀವಮಾನದಲ್ಲಿ ಬಂಗಾರವನ್ನೇ ನೋಡದೇ ಇದ್ದವನು ಮೊದಲನೇ ಬಾರಿಗೆ ಬಂಗಾರದ ಒಂದು ಉಂಗುರ ನೋಡಿದರೆ, ನೋಡಪ್ಪ ಇದು ಬಂಗಾರ. ಇನ್ನು ಬಂಗಾರದಿಂದ ತಯಾರು ಮಾಡಿದಂಥ ಸರಗಳು, ಬಂಗಾರದಿಂದ ತಯಾರು ಮಾಡಿದ ಕಿರೀಟ, ಅವೆಲ್ಲ ಬಂಗಾರ ಅಂತ ತಾನಾಗೆ ಗೊತ್ತಾಗ್ತವೆ. ಯಥಾಕಲು ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ಮಣ್ಣಿನ ಒಂದು ವಸ್ತುವನ್ನು ನೋಡಿದ್ರೆ ಉಳಿದ ಮಣ್ಣುಗಳೆಲ್ಲ ತಿಳಿದಂತೆ. ಏಕೇನ ಲೋಹಮಣಿನ ಸರ್ವಂ ಲೋಹಮಯಂ ವಿಜ್ಞಾತಂ ಸ್ಯಾತ್. ಏಕೇನ ನಖನಿಕರಂತನೇನ ನೇಲ್ ಕಟರ್. ಒಂದು ಕಬ್ಬಿಣದ ವಸ್ತುವನ್ನು ನೋಡಿದ್ರೆ ಉಳಿದೆಲ್ಲ ಕಬ್ಬಿಣದ ವಸ್ತುಗಳನ್ನು ನೋಡಿದಂತೆ. ಹೀಗೆ ಜಗತ್ತಿನಲ್ಲಿ ಒಂದು ವಸ್ತುವನ್ನು ತಿಳ್ಕೊಂಡ್ರೆ ಉಳಿದೆಲ್ಲ ವಸ್ತುವನ್ನು ತಿಳ್ಕೊಂಡಂತೆ ಆಗೋದೇನೆಂದ್ರೆ ಅದು ಈ ಪರಮಾತ್ಮನ ಬಗ್ಗೆ ಮಾತ್ರ. ಹಾಗಾಗಿ ಸ್ವತಂತ್ರನಾದಂತಹ ಪರಮಾತ್ಮ ಇದ್ದಾಗ ಅವನನ್ನ ಮರೆತು ನಾವು ಈ ರೀತಿಯಾಗಿ ದುರಹಂಕಾರ ಪಡೋದು ಯೋಗ್ಯ ಅಲ್ಲ. ಜಗತ್ತಿನ ತಿಳುವಳಿಕೆ ಎಲ್ಲವೂ ಕೂಡ ವ್ಯರ್ಥ ಅಂತ ಆ ಛಾಂದೋಗ್ಯ ಉಪನಿಷತ್ನಲ್ಲಿ ಮತ್ತು ಗೀತಾ ತಾತ್ಪರ್ಯದಲ್ಲಿ ಬರುವಂತಹ ಸಂಗತಿ. ಮುಂದೆ 11ನೇ ಪದ್ಯವನ್ನು ಇವತ್ತು ಶ್ರವಣ ಮಾಡಬೇಕು. ಲೋಪವಾದರೂ ಸರಿಯೇ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು, ನಿಷ್ಕಾಮನು ನೀನಾಗಿ ಮಾಡುತ್ತೀರೆ. ಸೌಪರ್ಮ್ಯ ವರವಹನ ನಿನ್ನ ಮಹಾಪರಾಧಗಳೆಣಿಸದಲೇ ಸ್ವರ್ಗಾಪವರ್ಗವದೊಳಿಟ್ಟು ಸಲಹುವ ಸತತ ಸುಖ ಸಾಂದ್ರ. ನಿಷ್ಕಾಮನಾಗಿ ನಿನ್ನ ಕೆಲಸ ಮಾಡು. ನಿಷ್ಕಾಮನಾಗಿ ಕೆಲಸ ಮಾಡಿದರೆ ನಿನಗೆ ಬಂದಿರುವಂಥ ಕೆಲಸ, ನಿನ್ನ ಪಾಲಿಗೆ ಏನು ಕೆಲಸ ಬಂದಿದೆ ಅದನ್ನು ನಿಷ್ಕಾಮನಾಗಿ ಮಾಡ್ತಾ ಹೋಗು. ಮಾಡೋ ಕೆಲಸ ಸ್ವಲ್ಪ ಏನಾದರೂ ಲೋಪ ಇದ್ದಿದ್ರೂ ಅದಕ್ಕೆ ಕ್ಷಮೆ ಆಗಿಬಿಡ್ತದೆ. ಪರಮಾತ್ಮ ಅದನ್ನ ಪರಿಗಣನೆ ತಗೊಳ್ಳೋದಿಲ್ಲ, ಅದನ್ನು ತಿರಸ್ಕಾರ ಮಾಡಿಬಿಡ್ತಾನೆ. ಆ ಕರ್ಮದಿಂದ ಹುಟ್ಟುವಂಥ ಪಾಪವೂ ನಿನ್ನ ಲೇಪಿಸೋದಿಲ್ಲ, ಪುಣ್ಯವೂ ನಿನ್ನ ಲೇಪಿಸೋದಿಲ್ಲ. ಅಂದ್ರೆ ಪಾಪ ಪುಣ್ಯಗಳೆರಡು ನಿನ್ನನ್ನು ಸಂಸಾರದಲ್ಲಿ ಕಟ್ಟಿ ಹಾಕೋದಿಲ್ಲ. ಲೋಪವಾದರೂ ಸರಿಯೇ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು, ನಿಷ್ಕಾಮನು ನೀನಾಗಿ ಮಾಡುತ್ತೀರೆ. ಮಾಕರ್ಮ ಫಲ ಹೇತುರ್ಭೂಹು ಮಾತೆಯ ಸಂಗೋಸ್ವಕರ್ಮಣಿ ಅಂತ ಭಗವದ್ಗೀತಾದ ಮಾತು. ಕರ್ಮವನ್ನು ಮಾಡದೇ ಇರಬೇಡ ಎಂದು, ಆದರೆ ಫಲವನ್ನು ಅಪೇಕ್ಷೆಯ ಪಟ್ಟೇ ಕರ್ಮವನ್ನು ಮಾಡ್ತೀನಿ ಅಂತ ಹಠ ಹಿಡಿಬೇಡ. ಫಲ ಸಿಗೋದು ದೈವಾಧೀನ ಇದೆ, ಕರ್ಮ ಮಾಡೋದು ನನಗೆ ಬಿಟ್ಟದ್ದು ಅಂತ ತಿಳ್ಕೊಂಡು ಕರ್ಮವನ್ನು ಮಾಡ್ತಾ ಹೋಗು. ಹೀಗೆ ಮಾಡ್ತಾ ಹೋದ್ರೆ ಸೌಪರ್ಣಿ ವರವಹನ. ಸೌಪರ್ಣಿ ಅಂದ್ರೆ ಗರುಡನ ಪತ್ನಿ, ಅವಳ ವರ ಅಂದ್ರೆ ಆ ಗರುಡ, ಅವನನ್ನು ಏರಿ ಬರುವಂತಹ ಪರಮಾತ್ಮ ನಿನ್ನ ಮಹಾಪರಾಧಗಳನ್ನೆಲ್ಲ ಕ್ಷಮೆ ಮಾಡಿಬಿಡ್ತಾನೆ. ಅದನ್ನು ಎಣಿಸದಲೇ ಸ್ವರ್ಗವನ್ನು ಕೊಡ್ತಾನೆ, ಅಪವರ್ಗವನ್ನು ಕೊಡ್ತಾನೆ. ಸ್ವರ್ಗ ಅಂದ್ರೆ ಮೋಕ್ಷ, ಮತ್ತೆ ಅಪವರ್ಗ ಅಂದ್ರೆ ಮೋಕ್ಷ. ಸ್ವರ್ಗ ಅಂದ್ರೆ ಈ ಕರ್ಮದಿಂದ ಉಂಟಾಗುವಂಥ ಸ್ವರ್ಗ, ಮತ್ತೆ ಅದನ್ನು ಮರಳಿ ಬರ್ತೀವಿ. ಅಪವರ್ಗ ಅಂದ್ರೆ ಮೋಕ್ಷ, ತಿರುಗಿ ಬರದೇ ಇರುವಂಥ ಲೋಕ. ಅಲ್ಲಿ ಇಟ್ಟು ಸಲಹುವ ಕಾಪಾಡ್ತಾನೆ, ಸತತ ಯಾವಾಗಲೂ ಕಾಪಾಡ್ತಾನೆ. ಸುಖ ಸಾಂದ್ರ. ಸೌಪರ್ಣಿ ವರವಾಹನ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ನೀವು ಕರ್ಮಗಳನ್ನು ಮಾಡ್ತಾ ಹೋದ್ರೆ
ಆ ಕರ್ಮಗಳನ್ನು ನೀವು ಅವನಿಗೆ ಸಮರ್ಪಣೆ ಮಾಡಬೇಕಲ್ಲ. ನೀವು ಮಾಡಿದ ಕರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ, ಕೃಷ್ಣಾರ್ಪಣ ಅಂತ ನೀವು ಕೊಟ್ಟಾಗ ಸ್ವೀಕಾರ ಮಾಡಲಿಕ್ಕೆ ಅವನು ಗರುಡನಲ್ಲಿ ಓಡಾಡಿ ಬರ್ತಾನೆ ಅಂತ ಅರ್ಥ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್. ನಿಮ್ಮ ಕರ್ಮ ಒಂದೇನಿದೆಯಲ್ಲ, ನಿಮ್ಮ ಪಾಲಿಗೆ ಬಂದ ಕರ್ಮ ಪೂರ್ಣವಾಗಿ ನಮಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಚಿಂತೆ ಮಾಡಬೇಡಿ. ಕರ್ಮ ಸ್ವಭಾವ ಅದು. ಸ್ವಧರ್ಮೇ ನಿಧನಂ ಶ್ರೇಯ. ನಿಮ್ಮ ಪಾಲಿಗೆ ಬಂದ ಕರ್ಮವನ್ನು ನೀವು ಮಾಡ್ತಾನೆ ಹೋಗ್ರಿ. ಪರಧರ್ಮೋ ಭಯಾಪಹ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನತ್ಯಜೇತ್. ನಿಮ್ಮ ಪಾಲಿಗೆ ಬಂದ ಕರ್ಮದಲ್ಲಿ ಸ್ವಲ್ಪ ಏನಾದರೂ ನ್ಯೂನತೆಗಳಿದ್ರೂ ಅದನ್ನು ಬಿಡಬೇಡ್ರಿ. ಯಾಕೆಂದ್ರೆ ಸರ್ವಾರಂಭ ಹಿ ದೋಷೇಣ ಧೂಮೇನ ಅಗ್ನಿ ದಿವಾವೃತಾ. ಸರ್ವಾರಂಭ, ಜಗತ್ತಿನ ಮಾಡುವ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಮತ್ತು ಪ್ರತಿಯೊಬ್ಬರ ಚಟುವಟಿಕೆಯೂ ಕೂಡ ಸರ್ವೇಷಾಂ ಆರಂಭಾ ಸರ್ವೇ ಆರಂಭ ಧೂಮೇನ ಅಗ್ನಿ ದಿವಾವೃತಾ. ಬೆಂಕಿ ಬಂದರೆ ಅದ್ರ ಜೊತೆ ಹೊಗೆ ಇರಲೇಬೇಕು. ಹೊಗೆ ಇರದೇ ಇದ್ದಂತೆ ಬೆಂಕಿಯನ್ನು ನಾವು ಸೃಷ್ಟಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ನೀವು ಕರ್ಮ ಮಾಡ್ತಾ ಹೋದರೆ ಒಂದಲ್ಲ ಒಂದು ನ್ಯೂನತೆ ಇದ್ದದ್ದೇ. ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡ್ರಿ, ನಿಮ್ಮ ಕರ್ಮಗಳನ್ನು ಮಾಡ್ತಾ ಹೋಗ್ರಿ. ಸ್ವರತ ಸುಖಮಯ ಸುಲಭ ವಿಶ್ವಂಭರ ವಿಶೋಕ ಸುರಾಸುರಾರ್ಚಿತ ಚರಣಯುಗ ಚಾರ್ವಂಗ ಶಾರ್ಗಿ ಶರಣ್ಯ ಜಿತಮನ್ಯು ಪರಮ ಸುಂದರತರ ಪರಾತ್ಪರ ಶರಣಜನ ಸುರಧೇನು ಶಾಶ್ವತ ಕರುಣಿ ಕಂಜದಲಾಕ್ಷ ಕಾಯನೆ ಕಂಗೊಳಿಪ ಸಿದ್ಧ. ಅವನು ಸ್ವರತ, ತನ್ನಲ್ಲಿ ತಾನೇ ರತನಾಗಿರ್ತಾನೆ. ಯಾವತ್ತೂ ಕೂಡ ಅವನಿಗೆ ಸುಖ ಪಡ್ಲಿಕ್ಕೆ ಮತ್ತೊಬ್ಬರು ಬೇಕಾಗಿಲ್ಲ. ಸುಖಮಯ, ಅದು ಗೊತ್ತಿದ್ದೇ ಇದೆ. ಸುಲಭ, ಯಾರು ಭಗವಂತನ ಆರಾಧನೆ ಮಾಡ್ತಾರೋ ಅವ್ರಿಗೆ ಸುಲಭ. ವಿಶ್ವಂಭರ ಅಂತ ಜಗತ್ತನ್ನೆಲ್ಲ ವ್ಯಾಪಿಸಿ ಧಾರಣೆ ಮಾಡಿದವನು. ವಿಶೋಕ ಅಂತಂದ್ರೆ ಶೋಕರಹಿತನಾದವನು. ಸುರಾಸುರಾರ್ಚಿತ ಚರಣಯುಗ, ದೇವತೆಗಳು ಮತ್ತು ರಾಕ್ಷಸರು ಇಬ್ಬರು ಕೂಡ ಆತನ ಪಾದಕಮಲಗಳನ್ನು ಧ್ಯಾನ ಮಾಡ್ತಾರೆ. ರಾಕ್ಷಸರು ಅಂದ್ರೆ ಅವರಲ್ಲಿರುವಂತಹ ಪ್ರಹ್ಲಾದ ಮೊದಲಾದ ಭಕ್ತರು ಅಂತ ಅರ್ಥ. ಚಾರ್ವಂಗ, ಸುಂದರವಾದಂತಹ ಅಂಗಾಂಗಗಳಿದ್ದವನು. ಶಾರ್ಂಗ ಅನ್ನುವಂಥ ಧನಸ್ಸನ್ನು ಹಿಡಿದವನು. ಶಂಖಭೃನ್ ನಂದಕಿ ಶಾರ್ಂಗಿ, ಶಂಖಭೃನ್ ನಂದಕಿ ಶಾಂಗಿ ಶಂಖಚಕ್ರ. ಹಿಂದಿನ ಶ್ಲೋಕ ಏನದು? ಶಂಖಚಕ್ರಗತಾದ ರಥಾಂಗಪಾಣಿ ರಕ್ಷೋಭ್ಯ ಸರ್ವಪ್ರಹರಣ ಆಯುಧ. ಶರಣ್ಯ ಅಂದ್ರೆ ಕಾಪಾಡ್ತಾನೆ ಶರಣಾಗತರಾದವರನ್ನ. ಜಿತಮನ್ಯು, ಎಲ್ಲ ಕ್ರೋಧಗಳನ್ನು ಗೆದ್ದವನು, ಕ್ರೋಧಕ್ಕೆ ಬಲಿಯಾಗುವಂಥವನಲ್ಲ. ಪರಮ ಸುಂದರ ತರ, ಅತ್ಯಂತ ಸುಂದರವಾದಂತಹ ಆಕಾರ ಇದ್ದವನು. ಪರಾತ್ಪರ, ಗೊತ್ತಿದೆ ಇದುವೇ ಎಲ್ಲ, ದೊಡ್ಡ ದೇವತೆಗಳಿಗಿಂತ ದೊಡ್ಡವನು. ಶರಣ ಜನರು ಏನಿರ್ತಾರಲ್ಲ ಅವರಿಗೆ ಈತ ಕಾಮಧೇನು ಇದ್ದಂತೆ. ಸುರಧೇನು ಅಂದ್ರೆ ಕಾಮಧೇನು. ಶಾಶ್ವತನಾದವನು, ಅನಾದಿನಿತ್ಯನಾದವನು. ಕರುಣಿ, ಅತ್ಯಂತ ಕರುಣಾಶಾಲಿಯಾದವನು. ಕಂಜದಳಾಕ್ಷ, ಕಮಲದಂತೆ ಕಣ್ಣಿದ್ದವನು. ಕಾಯೋ ಅಂತ ನಾವು ಏನೇ ಹೀಗೆ ಪ್ರಾರ್ಥನೆ ಮಾಡಿದರೆ ಕಂಗೊಳಿಪ, ನಮ್ಮ ಎದುರಿಗೆ ಬಂದು ಆತ ಗೋಚರಿಸ್ತಾನೆ, ಶೋಭಿಸ್ತಾನೆ. ಸಿದ್ಧ, ಇದು ನಿಶ್ಚಿತವಾದ ಸಂಗತಿ, ಇದ್ರ ಬಗ್ಗೆ ಸಂಶಯ ಬೇಡ. ನಿರ್ಮಮನು ನೀನಾಗಿ ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮ ನಾಮಕಗೆ ಅರ್ಪಿಸುತ್ತ ನಿಷ್ಕಲುಷ ನೀನಾಗು. ಭರ್ಮಗರ್ಭನ ಜನಕ ದಯದಿಂದಲೇ ದುರ್ಮತಿಗಳನ್ನು ಕೊಡದೆ ತನ್ನಯ ಹರ್ಮ್ಯದೊಳಿಟ್ಟು ಎಲ್ಲ ಕಾಲದಿ ಕಾವ ಕೃಪೆಯಿಂದ. ಮಮಕಾರವನ್ನು ಬಿಡು. ಮೊದಲನೇದಾಗಿ ನಿರ್ಮಮ, ಆ ಮಮಕಾರವನ್ನು ಬಿಡು. ಮತ್ತೆ ನೀನು ಮಾಡುವಂಥ ವಿಹಿತ ಕರ್ಮ ನಿಷಿದ್ಧ ಕರ್ಮ ಎರಡನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡು. ಸತ್ಕರ್ಮವನ್ನು ಮತ್ತಷ್ಟು ಮಾಡಿಸುವಂತ ಅವನನ್ನು ಕೇಳು. ದುಷ್ಕರ್ಮವನ್ನು ಮಾಡಿದರೂ ಕೂಡ, ನಿಷಿದ್ಧ ಕರ್ಮವನ್ನು ಮಾಡಿದರೂ ಕೂಡ ನನ್ನ ಯೋಗ್ಯತಾನುಸಾರವಾಗಿ ನೀನೇ ಮಾಡಿಸಿದ್ದಿ ಅಂತ ಅವನಿಗೆ ಹೇಳು. ಇನ್ನು ಮುಂದೆ ಈ ಕರ್ಮಗಳನ್ನು ಮಾಡಿಸಬೇಡ ಅಂತ ಪ್ರಾರ್ಥನೆ ಮಾಡು. ನಿರಂತರದಲ್ಲಿ ಸುಧರ್ಮನಿಗೆ ಅರ್ಪಣೆ ಮಾಡು. ಸುಧರ್ಮ ವಿಷ್ಣು ಸಹಸ್ರನಾಮ ಶಬ್ದನೇ ಅಲ್ಲ, ನನಗೆ ನೆನಪಿಗೆ ಗೊತ್ತಿಲ್ಲ. ಸುಧರ್ಮ ಅಂತ ವಿಷ್ಣು ಸಹಸ್ರನಾಮ. ಸುಧರ್ಮ ನೆನಪಿ ವಿಷ್ಣು ಸಹಸ್ರನಾಮದಲ್ಲಿ ಇಲ್ಲ. ಇಲ್ಲೇ ಆ ಶ್ಲೋಕ ಹಿಂದೆ ಮುಂದೆ ನೆನಪಿಗೆ ಬರ್ತಿತ್ತು. ಇರಲಿ. ಸುಧರ್ಮ ಅಂದ್ರೆ ಎಲ್ಲಾ ಧರ್ಮಗಳು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಬ್ರಜ ಅಂತ ಭಗವದ್ಗೀತಾ ಹೇಳಿದೆಯಲ್ಲ, ಅದಕ್ಕಾಗಿ ಆ ಸುಧರ್ಮ ಅಂತ ಅಲ್ಲಿ ತಗೊಂಡಿದ್ದಾರೆ. ನಿಮ್ಮ ಎಲ್ಲ ಕರ್ಮಗಳನ್ನು ಎಲ್ಲಾ ಧರ್ಮಗಳನ್ನು, ನೀವು ಮಾಡುವಂತ ಎಲ್ಲಾ ಧರ್ಮಗಳನ್ನು ಅವನ ಪಾದ ಕಮಲಗಳಿಗೆ ಅರ್ಪಣೆ ಮಾಡಿರಿ. ನಿಷ್ಕಲುಷ ನೀನಾಗು. ಹಾಗೆ ಅವನಿಗೆ ಅರ್ಪಣೆ ಮಾಡಿದರೆ ಆವಾಗ ನಿನ್ನ ಮನಸ್ಸು, ನಿನ್ನ ಹೃದಯ, ನಿನ್ನ ಶರೀರ ಇವೆಲ್ಲ ಶುದ್ಧ ಆಗ್ತವೆ. ಭರ್ಮಗರ್ಭ, ಭರ್ಮ ಅಂದ್ರೆ ಬ್ರಹ್ಮ. ಆ ಬ್ರಹ್ಮನನ್ನೇ ಕನ್ನಡ ಭಾಷೆಯಲ್ಲಿ ಭರ್ಮ ಅಂತ ತಗೊಂಡಿದ್ದಾರೆ ಅಷ್ಟೇ. ಭರ್ಮಗರ್ಭನ ಜನಕ,
ಆ ಸ್ವಲ್ಪ ತಪ್ಪು ಮಾಡಿದೆ, ಒಂದು ನಿಮಿಷ. ಭರ್ಮ ಅಂದರೆ ಬಂಗಾರ, ಆ ಭರ್ಮಗರ್ಭ ಅಂದರೆ ಹಿರಣ್ಯಗರ್ಭ ಅಂದರೆ ಚತುರ್ಮುಖ, ಅವನ ಜನಕ. ಆ ಚತುರ್ಮುಖನ ಜನಕರಾದಂತಹ ಪರಮಾತ್ಮ ದಯದಲ್ಲಿ ದುರ್ಮತಿಗಳನ್ನು ಕೊಡದೆ ಆತ ಕರುಣೆ ಇಡ್ತಾನೆ ನಿನ್ನ ಬಗ್ಗೆ. ಮತ್ತೆ ಆತ ಕರುಣೆ ಇಟ್ಟರೆ ನಮ್ಮ ದುರ್ಬುದ್ಧಿ ಹೋಗ್ತದೆ. ಅವನ ಕರುಣೆ ತೋರಿಸೋ ತನಕ ಎಷ್ಟು ಶಾಸ್ತ್ರ ಓದಿದ್ರೇನು, ಏನು ಧರ್ಮಾಚರಣೆ ಮಾಡಿದ್ರೇನು ಆ ದುರ್ಬುದ್ಧಿ ನಮಗೆ ಹೋಗೋದಿಲ್ಲ. ದುರ್ಮತಿಗಳನ್ನು ಕೊಡದೆ ತನ್ನಯ ಹರ್ಮ್ಯದೊಳು ಇಟ್ಟು, ಹರ್ಮ್ಯ ಅಂದ್ರೆ ಭವನ, ಅವನ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವಂಥ ದೊಡ್ಡ ದೊಡ್ಡ ಮಂದಿರಗಳಿವೆಯಲ್ಲ, ಅಲ್ಲಿ ನಮ್ಮನ್ನಿಟ್ಟು ಆತ ಕಾಪಾಡ್ತಾನೆ. ಇಟ್ಟು ಎಲ್ಲ ಕಾಲದಿ ಕಾಯುವ, ಕೃಪೆಯಿಂದ ಆತ ಕಾಪಾಡ್ತಾನೆ. ಕಲ್ಪಕಲ್ಪದಿ ಶರಣಜನವರ ಕಲ್ಪ ವೃಕ್ಷನು ತನ್ನ ನಿಜ ಸಂಕಲ್ಪದ ಅನುಸಾರದಲ್ಲಿ ಕೊಡುತ್ತಿಪ್ಪನು ಫಲಾಫಲವ. ಅಲ್ಪಸ್ಪದ ಅಪೇಕ್ಷೆಯಿಂದ ಹಿ ತಲ್ಪನ ಆರಾಧಿಸದಿರು ಎಂದಿಗೂ ಶಿಲ್ಪಕನ ಕೈಗೆ ಸಿಕ್ಕ ಶಿಲೆಯಂದದಲ್ಲಿ ಸಂತೈಪ. ಕಲ್ಪಕಲ್ಪದೆ, ಪ್ರತಿಯೊಂದು ಕಲ್ಪದಲ್ಲ ಎಷ್ಟೋ ಬ್ರಹ್ಮನ ಕಲ್ಪಗಳು ಕಳೆದು ಹೋಗಿವೆ. ಮತ್ತೆ ಚತುರ್ಮುಖ ಬ್ರಹ್ಮ ಹುಟ್ಟುತ್ತಾನೆ ಇದ್ದಾನೆ, ಸೃಷ್ಟಿ ಮಾಡ್ತಾನೆ ಇದ್ದಾನೆ. ಇವನು ಅವನೊಳಗೆ ನಿಂತು ಆ ಎಲ್ಲ ಕೆಲಸಗಳನ್ನು ಮಾಡಿಸ್ತಾನೆ ಇದ್ದಾನೆ. ಕಲ್ಪದಲ್ಲಿ ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಶರಣಜನ ವರಕಲ್ಪ ವೃಕ್ಷನು. ಶರಣಜನರು ಅಂದ್ರೆ ಶರಣಾಗತರಾದಂತಹ ವ್ಯಕ್ತಿಗಳು, ಅವರಿಗೆ ವರಕಲ್ಪ ವೃಕ್ಷ, ಅವ್ರಿಗೆ ಬೇಕಾದನ್ನೆಲ್ಲ ಕೊಡುವಂಥವನು ಇವನು. ತನ್ನ ಸಂಕಲ್ಪಕ್ಕನುಸಾರದಲ್ಲಿ ಫಲವನ್ನು ಕೊಡ್ತಾನೆ, ಅಫಲವನ್ನು ಕೊಡ್ತಾನೆ. ದುಷ್ಟ ಜನರಿಗೆ ದುಷ್ಫಲವನ್ನ, ಸಜ್ಜನರಿಗೆ ಸತ್ಫಲವನ್ನು ಕೊಡ್ತಾ ಹೋಗ್ತಾನೆ. ಆದ್ರಿಂದ ಅವನನ್ನು ನೀನು ಏನು ಕೇಳಬೇಡ. ಅನಾದಿ ಕಾಲದಿಂದ ಇದನ್ನೆಲ್ಲ ಮಾಡ್ತಾ ಬಂದಿದ್ದಾನೆ, ನಿನಗೇನು ಕೊಡಬೇಕು ಅಂತ ಅವನಿಗೆ ಗೊತ್ತಿಲ್ಲವೇನು? ಅದಕ್ಕೆ ಕಲ್ಪದೆ ಅಂತ ಹೇಳಿದೆ. ಈಗ ನೀನು ಇದೊಂದು ಕಲ್ಪದಲ್ಲಿ ಹುಟ್ಟಿ ಬಂದಿದ್ದಿ, ಸೃಷ್ಟಿಗೆ ಬಂದಿದ್ದಿ. ನೀನು ಅನಾದಿ ಕಾಲದಿಂದ ಅದನ್ನೆಲ್ಲ ಮಾಡ್ತಿರುವವನನ್ನ ನನಗೆ ಇದನ್ನು ಕೊಡುವಂತ ಕೇಳಿದ್ರೆ ಹಾಸ್ಯಾಸ್ಪದ ಆಗಿತ್ತು. ಏನು ಕೊಡಬೇಕು ಅಂತ ಅವನಿಗೆ ಗೊತ್ತಿದ್ದೇ ಇದೆ. ಚತುರ್ಮುಖ ಬ್ರಹ್ಮನಿಂದ ಹಿಡ್ಕೊಂಡು ತೃಣಜೀವರ ತನಕ ಎಲ್ರಿಗೂ ಏನು ಕೊಡಬೇಕು ಅಂತ ಕೊಡ್ತಾನೆ ಬಂದಿದ್ದಾನವನು. ನೀನು ಕೇಳೋದೇನಿದೆ? ಅಲ್ಪ ಸುಖದ ಅಪೇಕ್ಷೆಯಿಂದ ಅಹಿತಲ್ಪನ ಆರಾಧಿಸದಿರು. ಅಹಿ ಅಂದ್ರೆ ಸರ್ಪ, ಶೇಷ ತಲ್ಪಶಾಯ ಅಂತ ಭಗವಂತನನ್ನ ಅಲ್ಪ ಸುಖಕ್ಕೋಸ್ಕರ ಆರಾಧನೆ ಮಾಡಬೇಡ. ಯಾಕೆಂದ್ರೆ ಶಿಲ್ಪಕನ ಕೈಗೆ ಸಿಕ್ಕ ಶಿಲೆಯಂದದಲ್ಲಿ ಸಂತೈಪ. ಕೈಯಲ್ಲಿ ಶಿಲ್ಪಿಯ ಕೈಯಲ್ಲಿ ದೊಡ್ಡ ಕಲ್ಲು ಸಿಕ್ಕರೆ ಅದನ್ನ ಎಷ್ಟು ಸೂಕ್ಷ್ಮವಾಗಿ ಕೆತ್ತಿ ತಯಾರು ಮಾಡ್ತಾನೆ. ಅದರಂತೆ ನೀನು ಆತನ ನೀನು ಆತನ ಕೈಯಲ್ಲಿ ಸಿಕ್ಕಿ ಬಿದ್ದಿರುವಂತ ಒಂದು ಕೊರಡು ಕಲ್ಲು, ನಿನಗೇನು ಬುದ್ಧಿ ಇದೆ ಅಂತ. ಶಿಲ್ಪಕನ ಕೈಗೆ ಸಿಕ್ಕ ಶಿಲೆಯಂದದಲ್ಲಿ ಸಂತೈಪ. ಆತ ಶಿಲ್ಪಿ, ದೊಡ್ಡ ಶಿಲ್ಪಿ. ನಮಃ ಕರ್ಮಾರೇಭ್ಯ, ನಮಃ ಕುಲಾಲೇಭ್ಯ ಕರ್ಮಾರೇಭ್ಯ. ಕುಲಾಲೇಭ್ಯ ದೊಡ್ಡ ಕುಂಬಾರ ಆತ. ನಾವು ಆತನ ಕೈಗೆ ಸಿಕ್ಕಿ ಬಿದ್ದಂತ ಮಣ್ಣಿನ ಮುದ್ದೆಗಳು, ಏನು ಬುದ್ಧಿಯೂ ಇಲ್ಲ ಇದಕ್ಕೆ. ನಮಃ ಕರ್ಮಾರೇಭ್ಯ, ದೊಡ್ಡ ಕಮ್ಮಾರ ಈತ, ದೊಡ್ಡ ಪತ್ತಾರ ಕೂಡ ಇವನೇ. ಅದು ಬಹುವಚನ. ಯಾಕೆಂದ್ರೆ ನಿಮ್ಮೊಳಗೊಬ್ಬ ಕಮ್ಮಾರ, ನನ್ನೊಳಗೊಬ್ಬ ಕಮ್ಮಾರ, ನಿಮ್ಮೊಳಗೊಬ್ಬ ಪತ್ತಾರ, ನಿಮ್ಮೊಳಗೊಬ್ಬ ಕಮ್ಮಾರ, ಹೀಗೆ ಒಬ್ಬರಲ್ಲಿ ಕುಂಬಾರ ಮತ್ತೊಬ್ಬರಲ್ಲಿ ಕಮ್ಮಾರ, ಈಗ ಬಹುವಚನ. ಯಾಕಂದ್ರೆ ಪ್ರತಿಯೊಬ್ಬ ಜೀವನನ್ನು ಕೆತ್ತಿ ತಯಾರು ಮಾಡ್ಲಿಕ್ಕೆ ಬೇಕಲ್ಲ. ಶಿಲ್ಪಕನ ಕೈಗೆ ಸಿಕ್ಕ ಶಿಲೆಯಂದದಲ್ಲಿ ಸಂತೈಪ. ಈ ಶಿಲ್ಪಕನ ಕೈಗೆ ಸಿಕ್ಕ ಶಿಲೆಯಂದದಲ್ಲಿ ಸಂತೈಪ ಅಂತ ಏನು ದಾಸರು ಮಾತು ಹೇಳಿದ್ದಾರಲ್ಲ, ಈ ಮಾತು ರುದ್ರಾಧ್ಯಾಯದ 9ನೇ ಅನುವಾಕದ 2ನೇ ಮಂತ್ರವನ್ನು ನನಗೆ ನೆನಪು ಮಾಡಿಸಿಕೊಡ್ತಿದೆ. ನಮಃ ಕಿಂ ಶಿಲಾಯ ಚ ಕ್ಷಯಮಾಣಾಯ ಚ ಅಂತ ಒಂದು ಮಂತ್ರ. ಅದಕ್ಕೆ ಅರ್ಥ ಏನಂದ್ರೆ ಕಿಂಶಿಲಾ ಅಂತ. ಕಗ್ಗಲ್ಲಿನಂತೆ ಒರಟು ವ್ಯಕ್ತಿತ್ವ ಇದ್ದಂಥವರಿಗೂ ಕೂಡ ಈತ ನಿಯಾಮಕ. ಇದು ಮಾತು. ಅಲ್ಲಿ ಸತ್ಯಧರ್ಮ ಸ್ವಾಮಿಗಳು ಮೊದಲಾದವರು ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ನೆನಪು, ಅಥವಾ ನಾನೇ ಬರೆದ್ನೋ ಏನು ನನಗೂ. ಶಿಲಾ ಅಂದ್ರೆ ಕಲ್ಲು, ಕಿಂಶಿಲಾ ಅಂದ್ರೆ ಕಗ್ಗಲ್ಲು. ಅಂತಹ ಒರಟು ವ್ಯಕ್ತಿತ್ವ ಇದ್ದವರನ್ನು ಕೂಡ ತಿದ್ದಿ ರೂಪಿಸುವಂತ ವ್ಯಕ್ತಿತ್ವ ಇದ್ದವನಿವನು. ಮತ್ತೆ ಯಾರು ಈತ ಎಷ್ಟು ತಿದ್ದಿದ್ರು ಕೂಡ ತಿದ್ಕೊಳ್ಳೋದಿಲ್ವೋ, ಕೊನೆಗೆ ದುರ್ಗತಿಗೆ ಹೋಗ್ತಾರೋ, ದುರ್ಗತಿಗೆ ಹೋಗುವ ಯೋಗ್ಯತೆ ಇದ್ದಾರೋ ಕ್ಷಯಣಾಯಚ, ಅವನ ಕೊನೆಗೆ ದುರ್ಗತಿಗೆ ಕಳಿಸ್ತಾನೆ. ಅವನ ಎದುರಿಗೆ ಬಂದಂತಹ ಕಲ್ಲುಗಳನ್ನ, ಬಂಗಾರದ ಮುದ್ದೆಗಳನ್ನ, ಮತ್ತೆ ಕಬ್ಬಿಣದ ವಸ್ತುಗಳನ್ನ ಎಲ್ಲನೂ ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾರು ತಿದ್ಕೋತಾರೆ ತಿದ್ದವ್ರನ್ನ ಮೇಲೆತ್ತಾನೆ, ಅವ್ರನ್ನ ದೇವಾಲಯದಲ್ಲಿಟ್ಟು ಜನರ ಗೌರವ ಅವ್ರಿಗೆ ಸಿಗುವಂತೆ ಮಾಡ್ತಾನೆ. ಆಗದೇ ಇದ್ರೆ ಕ್ಷಯಣಾಯಚ ಅಂತವ್ರನ್ನ ದುರ್ಗತಿಗೆ ಕಳಿಸ್ತಾನೆ. ಅದು ಇಲ್ಲಿ ಬಂದದ ಮಾತು.
ಶಿಲ್ಪಕನ ಕೈಗೆ ಸಿಕ್ಕ ಶಿಲೆಯೆಂದಲ್ಲಿ ಸಂತೈಪ. ಅವನು ನಿನ್ನನ್ನ ಆ ಥರ ತಿದ್ದುತ್ತಾನೆ, ನೀನ್ಯಾಕೆ ದುಃಖ ಪಡ್ತಿ? ತಿದ್ದಲಿಕ್ಕೆ ಅವನಿದ್ದಾನಲ್ಲ. ಇಲ್ಲಿ ಎಷ್ಟು ಆ ಮಾತಿನಲ್ಲಿ ಅರ್ಥ ಅಂತಂದ್ರೆ, ಮತ್ತೆ ಅಂಥ ಒಂದು ಮಾತು ಆ ದಾಸರ ಬಾಯಿಂದ ಬರಬೇಕಾದ್ರೆ ಅದು ಎಷ್ಟು ಭಗವಂತನ ಭರವಸೆ ಇದ್ದಿರಬೇಕು, ಅವ್ರು ಎಷ್ಟು ಮೇಲಕ್ಕೆ ಏರಿರಬೇಕು. ಈಗ ಕಲ್ಲು ಏನಾದ್ರು ಪ್ರಯತ್ನ ಪಡ್ತದೇನು? ಈಗ ಒಂದು ಮಗುವಾದರೂ ತಾಯಿ ಜೊತೆ ಹೋಗುವಾಗ ಆ ತಾಯಿನ ಕೆಲವು ಸರಿ ತಾಯಿ ಸೆರಗನ್ನು ಹಿಡ್ಕೋತದೆ, ಕೈ ಬೆರಳನ್ನಾದರೂ ಹಿಡ್ಕೋತದೆ. ಆಮೇಲೆ ಈ ಕೆಲವು ಬಾರಿ ಕೋತಿಗಳು ತಮ್ಮ ಮಕ್ಕಳನ್ನ ಎತ್ಕೊಂಡು ಹೋಗ್ತಿರ್ತಾರೆ. ಈ ಶ್ರೀವೈಷ್ಣವ ಪಂಥದಲ್ಲಿ ಒಂದು ಹಿಂದೊಂದ್ಸರಿ ಹೇಳಿದ್ದೆ, ಇನ್ನೊಂದು ನೆನಪು ಮಾಡ್ಕೊಳ್ಬೇಕು. ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾರ ಕಿಶೋರ ನ್ಯಾಯ ಅಂತ ಒಂದು. ಶ್ರೀವೈಷ್ಣವರಲ್ಲಿ ಪ್ರಧಾನವಾಗಿ ಉತ್ತರದ ಅಯ್ಯಂಗಾರಗಳು, ದಕ್ಷಿಣದ ಅಯ್ಯಂಗಾರಗಳು ಅಂತ ಎರಡಿವೆ. ತೆಂಗಲೈ, ಒಡಗಲೈ ಅಂತ. ಒಡಗಲೈ ಅಂದ್ರೆ ಉತ್ತರದವರು, ತೆಂಗಲೈ ಅಂದ್ರೆ ತೆಂಕು, ಬಡಗು ತೆಂಕು. ಅವರಲ್ಲಿ ಒಬ್ಬರು ಮಾರ್ಜಾರ ಕಿಶೋರವಾದಿಗಳು, ಮತ್ತೊಬ್ಬರು ಮರ್ಕಟ ಕಿಶೋರವಾದಿಗಳು ಅಂತ. ಅದೇನಂದ್ರೆ, ಮಾರ್ಜಾರ ಬೆಕ್ಕಿರ್ತದಲ್ಲ, ಅದು ತನ್ನ ಮರಿಯನ್ನು ತಾನೇ ಹಿಂಗೆ ಕುತ್ತಿಗೆಯನ್ನು ಕಚ್ಚಿ ಹಿಡ್ಕೊಂಡು ಎಲ್ಲಿಂದ ಬೇಕಲ್ಲಿ ಕರ್ಕೊಂಡು ಹೋಗ್ತದೆ, ಸುರಕ್ಷಿತವಾದ ಸ್ಥಳಕ್ಕೆ ಅಲ್ಲಿರ್ತದೆ, ಮತ್ತೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತದೆ. ಮರ್ಕಟ ಕಿಶೋರ ನ್ಯಾಯಕ್ಕನುಸಾರವಾಗಿ ಆ ತಾಯಿ ಕೋತಿ ತನ್ನ ಮರಿ ಕೋತಿಯನ್ನು ತಾನು ಹಿಡಿದಿರೋದಿಲ್ಲ, ಮರಿಯೇ ತಾನಾಗಿ ಹಿಡಿಬೇಕಾಗ್ತದೆ. ಅದರಂತೆ ಭಗವಂತ ನಿಮ್ಮನ್ನು ತಾನಾಗಿ ಹಿಡಿಯೋದಿಲ್ಲ, ನೀವು ಆತನನ್ನು ತಬ್ಬಿ ಹಿಡಿದ್ರೆ ಅವನು ನಿಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಒಂದು ಪಕ್ಷ. ಇನ್ನು ಕೆಲವರು ನೀವೇನು ಪ್ರಯತ್ನ ಮಾಡದೇ ಇದ್ರೂ ಅವನು ನಿಮ್ಮನ್ನ ಆ ಹೆಣ್ಣು ಬೆಕ್ಕಿನಂತೆ, ಮುಖ್ಯವಾಗಿ ಹೆಣ್ಣು ಹುಲಿಯಂತೆ ಅದು ಕರ್ಕೊಂಡು ಹೋಗ್ತದೆ, ಹೇಗೆ ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನು ಕಾಪಾಡ್ತಾನೆ ಅಂತ ಮತ್ತೊಂದು ಪಕ್ಷ. ಅದು ಆ ವಿಶಿಷ್ಟಾದ್ವೈತ ಪಂಥದಲ್ಲಿ ಬರುವಂಥದ್ದು. ವಸ್ತುತಃ ಏನಂತಂದ್ರೆ, ಅವನೇ ನಮ್ಮನ್ನು ಕಾಪಾಡೋದು. ನೀವೇನು ಪ್ರಯತ್ನ ಪಡೋರಿದ್ದೀರಿ? ನಿಮಗೆ ಪ್ರಯತ್ನ ಪಡಬೇಕು ಅಂತ ಗೊತ್ತಿಲ್ಲ, ಸ್ತೋತ್ರ ಮಾಡಬೇಕು ಅಂತ ಗೊತ್ತಿಲ್ಲ, ಪೂಜಾ ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲ ಮಾಡಿಸ್ಕೊಳ್ಳೋನು ಅವನೇ. ಹಾಗಾಗಿ ಶಿಲೆಗೆ ಏನು ಸ್ವಾತಂತ್ರ್ಯವೂ ಇಲ್ಲ. ನನ್ನನ್ನು ಹೋಗಿ ಈ ಥರ ಮಾಡು ಅಂತ ಯಾವುದಾದ್ರು ಶಿಲೆ, ನನ್ನನ್ನು ಹನುಮಂತನ ಮೂರ್ತಿಯನ್ನಾಗಿ ಮಾಡು, ನನ್ನನ್ನು ಗಣಪತಿಯ ಮೂರ್ತಿಯನ್ನಾಗಿ ಮಾಡು ಅಂತ ಯಾವ ಶಿಲೆಯೂ ಯಾರನ್ನೂ ಕೇಳೋದಿಲ್ಲ. ಯಾವ ಬಂಗಾರ ತುಣುಕು ಕೇಳೋದಿಲ್ಲ, ಯಾವ ಬೆಳ್ಳಿಯೂ ಕೇಳೋದಿಲ್ಲ, ಯಾವ ಕಬ್ಬಿಣವೂ ಕೇಳೋದಿಲ್ಲ. ಅವನಿಗೆ ಏನು ಎಲ್ಲಿ ಮಾಡಬೇಕು ಅಂತ ಗೊತ್ತು, ಹೇಗೆ ತಯಾರು ಮಾಡಬೇಕು ಅಂತ ಗೊತ್ತು, ಆ ಪ್ರಕಾರ ಮಾಡಿಡ್ತಾನೆ. ಅಷ್ಟು ನಾವು ಅಸ್ವತಂತ್ರರು, ಅವನಿಗೆ ಮಾಡಲಿಕ್ಕೆಲ್ಲ ಗೊತ್ತಿದೆ. ಹಾಗೆ ಇಲ್ಲಿ ಇನ್ನೊಂದು ಭರವಸೆ ಏನಂತಂದ್ರೆ, ಈ ಜಗತ್ತಿನಲ್ಲಿ ಇದ್ದವರೆಲ್ಲ ಏನಿದ್ದಾರಲ್ಲ, ಪರಮಾತ್ಮನ ಉಡಿಯಲ್ಲಿ ಬಿದ್ದಂಥ ಕಲ್ಲ ತುಣುಕುಗಳು ಎಲ್ಲರನ್ನೂ ಆತ ಕಾಪಾಡ್ತಾನೆ. ನೂರಾರು ರೂಪಗಳಿಂದಿದ್ದಾನೆ. ಒಂದ್ ಕಡೆ ಪತ್ತಾರನ ರೂಪದಿಂದಿದ್ದಾನೆ, ಮತ್ತೊಂದು ಕಡೆ ಕಮ್ಮಾರನ ರೂಪದಿಂದ, ಮತ್ತೊಂದು ಕಡೆ ಕುಂಬಾರನ ರೂಪದಿಂದಿದ್ದಾನೆ. ನಾವು ಒಂದು ಸರ್ವಸುಂದರವಾದಂತಹ ಮೂರ್ತಿ ಆಗಲಿಕ್ಕೆ ತಯಾರಾಗಿರುವಂತಹ ಒಂದು ಕಲ್ಲಿನ ತುಣುಕು ಪರಮಾತ್ಮನ ಉಡಿಯಲ್ಲಿ ಬಿದ್ದಿದ್ದೇವೆ, ಆ ಭರವಸೆ ನಮಗೆ ಬೇಕು ಅಂತ ದಾಸರು ಹೇಳಿದ್ದನು. ದೇಶಭೇದಾಕಾಶದಂದದಿ ವಾಸುದೇವನು ಸರ್ವಭೂತ ನಿವಾಸಿ ಎನಿಸಿ ಚರಾಚರಾತ್ಮಕನೆಂದು ಕರೆಸುವನು. ದ್ವೇಷ ಸ್ನೇಹೋದಾಸೀನಗಳಿಲ್ಲ ಈ ಶರೀರದೊಳಗೆ ಅವರವರ ಉಪಾಸನೆಗಳೆಂದಲ್ಲಿ ಫಲವೀವನು ಪರಬ್ರಹ್ಮ. ನನಗೆ ಒಂದು ಅಪೇಕ್ಷೆ ಇದೆ, ಅಂದರೆ ನೀವು ಕೂಡ ಯಾವಾಗಾದರೂ ನೀವು ಇಲ್ಲಿ ನನ್ನ ಎದುರಿಗೆ ಕೂತು ಹರಿಕಥಾಮೃತಸಾರ ಕೇಳುವವರು, ಮತ್ತೆ ಪರೋಕ್ಷದಲ್ಲಿ ಹರಿಕಥಾಮೃತಸಾರ ಕೇಳುವವರು. ಹರಿಕಥಾಮೃತ ಇದೆ, ಈಗಾಗಲೇ ಹರಿಕಥಾಮೃತ ಸಾರ ಇದೆ. ಈ ಹರಿಕಥಾಮೃತ ಸಾರೋದ್ಧಾರ ಅಂತ ಒಂದು ಗ್ರಂಥ ರಚನೆ ಮಾಡಬೇಕು. ರಚನೆ ಮಾಡೋದಂದ್ರೆ ಏನು, ಇದೊಂದು ಪ್ರತ್ಯೇಕ ಗ್ರಂಥ ರಚನೆ ಮಾಡಬೇಕಾಗಿಲ್ಲ. ಒಟ್ಟಾರೆ 900 ಪದ್ಯಗಳಿವೆಯಲ್ಲ, ಆ ಪದ್ಯಗಳಲ್ಲಿ ಒಂದಿಷ್ಟು ಪದ್ಯಗಳನ್ನು ತೆಗೆದು ಒಂದು 100-150 ತುಂಬ ರಸಗರ್ಭಿತವಾದಂಥ ಕೆಲವು ಪದ್ಯಗಳನ್ನು, ಇಂಥ ಒಂದು ಆ ಪದ್ಯ ಹಾಗೇನಾದರೂ ಮಾಡಿದರೆ ಈ ಪದ್ಯ, ಮತ್ತೆ ಮೊನ್ನೆ ಹೇಳಿದ್ನಲ್ಲ ಎಲ್ಲ ಜೀವರು ಕೂಡ ಆತನ ಪ್ರತಿಮೆಗಳು, ಸಮೂಹಕ್ಕೊಳಗಾಗದೆ ಆತನನ್ನು ಭಜನೆ ಮಾಡಿರಿ ಅಂತ ಅಲ್ಲೇನು ಬಂತಲ್ಲ, ಅಂಥ ಕೆಲವು ಪದ್ಯಗಳನ್ನು ಹಾಕಿ ಮನುಷ್ಯನಿಗೆ ಮೇಲೇರಲಿಕ್ಕೆ ಭಗವಂತನಲ್ಲಿ ಭರವಸೆ ಇಟ್ಟು ಆತ ಮುಂದುವರಲಿಕ್ಕೆ ಬೇಕಾದ ಕೆಲವು ಪದ್ಯಗಳು, ಭಗವಂತನನ್ನ ಮೈಮರೆತು ದಾಸರು ರಚನೆ ಮಾಡಿದಂಥ ಕೆಲವು ಪದ್ಯಗಳು. ಹಾಗೆ ಹರಿಕಥಾಮೃತ ಸಾರೋದ್ಧಾರ ಅಂತ ಮಾಡಬೇಕು ಅಂತ ನಮ್ಮ ಅನುಸಂಧಾನಕ್ಕಾಗಿ ಮೇಲಿನ ಮೇಲೆ ಪಾರಾಯಣ ಮಾಡಲಿಕ್ಕೆ ಇತ್ಯಾದಿ. ಯಾಕಂದ್ರೆ ನಾವಲ್ಲಿ ಹೊಸದಾಗಿ ವ್ಯಾಖ್ಯಾನ ಬರೆಯೋದೇನಿಲ್ಲ, ಯುದ್ಧ ಪದ್ಯಗಳನ್ನು ಸಂಗ್ರಹ ಮಾಡೋದು. ಯಾಕೆಂದ್ರೆ ಭಾಗವತ ಸಾರೋದ್ಧಾರ ಅಂತ ಈಗ ಒಂದು ಪುಸ್ತಕ ಇದೆ. ಭಾಗವತ ಎಲ್ಲರಿಗೂ ಗೊತ್ತು, 18,000 ಶ್ಲೋಕ ಇದ್ದದ್ದು. ಅದರಲ್ಲಿ ಈ ವಿಷ್ಣು ತೀರ್ಥರು ಸಾರೋದ್ಧಾರ ಅಂತ ಭಾಗವತದ ಅತ್ಯಮೂಲ್ಯ ಕೆಲವು ಶ್ಲೋಕಗಳನ್ನು ಸಂಗ್ರಹ ಮಾಡಿ ಹಾಕಿದ್ದಷ್ಟೆ. ಆ ಥರ ಇದಕ್ಕೂ ಒಂದು ಮಾಡಿದರೆ ನಿತ್ಯ ಪಾರಾಯಣ ಮಾಡುವವರಿಗೆಲ್ಲ ಬಹಳ ಅನುಕೂಲ ಆಗ್ತದೆ. ಅದಕ್ಕೆ ಬೇಕಾದಂಥ ಯಾವುದಾದ್ರು ಪದ್ಯಗಳು, ನಿಮ್ಮ ಮನಸ್ಸನ್ನು ಸೆರೆ ಹಿಡಿದ ಪದ್ಯಗಳು ಅಂಥವೇನಾದರೂ ಇದ್ದರೆ, ಹಾಗೆ ನನಗೂ ಆಕರ್ಷಕ ಅನಿಸಿದ ಪದ್ಯಗಳು ನಾನು ಗಮನದಲ್ಲಿ ಇಟ್ಕೋತೀನಿ, ನೀವು ಕೂಡ ಇಟ್ಕೊಳ್ರಿ. ಆಕಾಶ ಎಲ್ಲ ಕಡೆ ಇದೆ, ಹಾಗೆ ಭಗವಂತನು ಕೂಡ ಎಲ್ಲ ಕಡೆ ಇದ್ದಾನೆ. ಆಕಾಶ ಎಲ್ಲಿದೆ? ಇಲ್ಲಿದೆ. ಈಗ ನಾವು ಕೂತ ಜಾಗದಲ್ಲಿ ಆಕಾಶ ಇದೆ, ನಿಮ್ಮ ಮನೆಯಲ್ಲಿ ಆಕಾಶ ಇದೆ, ದೊಡ್ಡ ಅರಮನೆ ಅಲ್ಲೂ ಆಕಾಶ ಇದೆ. ಆಕಾಶ ಎಲ್ಲ ಕಡೆ ಇದೆ. ದೇಶಭೇದಾಕಾಶದಂದದಿ
ಒಂದು ದೇಶ, ಒಂದು ಮನೆ, ಒಂದು ಮಠ, ಎಲ್ಲಾ ಕಡೆ ಆಕಾಶ ಇರುವಂತೆ ಇವನು ಕೂಡ ಇದ್ದಾನೆ. ವಾಸುದೇವ ಸರ್ವಭೂತ ನಿವಾಸಿ ಎಂದೆನಿಸಿ, ಸರ್ವಭೂತ ನಿವಾಸಿ ಅನ್ನೋದಕ್ಕಾಗಿ ವಾಸುದೇವ ಶಬ್ದ ಪ್ರಯೋಗ ಮಾಡಿದ್ರು. ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಎಲ್ಲಾ ಕಡೆ ವಾಸ ಮಾಡಿಕೊಂಡಿರುವಂತಹ ದೇವತೆ, ಆದ್ರಿಂದ ಆತ ವಾಸುದೇವ. ವಸುದೇವನ ಮಗ ಆದ್ರಿಂದ ವಾಸುದೇವ ಅನ್ನೋದು ಕೇವಲ ಕೃಷ್ಣನಿಗೆ ಮಾತ್ರ ಅನ್ವಯ ಆಗುವಂತ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ಅದೊಂದೇ ಅಲ್ಲಲ್ಲ, ತುರಿಯ ರೂಪ ಇದೆಯಲ್ಲ, ಜೀವರನ್ನು ಮುಕ್ತಿ ಕರ್ಕೊಂಡು ಹೋಗೋ ರೂಪ ಇದೆಯಲ್ಲ, ಅದೇ ವಾಸುದೇವ. ಸರ್ವಭೂತ ನಿವಾಸಿ ಎನಿಸಿ ಚರಾಚರಾತ್ಮಕನೆಂದು ಕರೆಸುವನು. ಚೇತನ, ಈ ಚರ ವಸ್ತುಗಳು, ಪ್ರಾಣಿ ಪಕ್ಷಿಗಳಲ್ಲಿದ್ದಾನೆ. ಅಚರ ವಸ್ತುಗಳಲ್ಲಿ ಗಿಡ ಮರ ಮೊದಲಾದವುಗಳಲ್ಲಿದ್ದಾನೆ. ಅವುಗಳಲ್ಲಿ ಆತನ ರೂಪ ಇದೆ. ದ್ವೇಷ ಇಲ್ಲ ಯಾರ ಬಗ್ಗೆನೂ, ಸ್ನೇಹವೂ ಇಲ್ಲ, ಉದಾಸೀನ ಪ್ರವೃತ್ತಿಯೂ ಇವನಿಗಿಲ್ಲ. ಈ ಶರೀರದೊಳಗೆ ಆತ ಇದ್ದಾನೆ, ಈ ಯಾವ ದುರ್ಗುಣಗಳಿಗೂ ಈಡಾಗದೆ. ಅವರ ಉಪಾಸನೆಗಳಂದದಲ್ಲಿ ಫಲವೀವ, ಏನು ಉಪಾಸನೆ ಮಾಡ್ತೀರೋ ಆ ಥರ ಫಲ ಕೊಡ್ತಾನೆ. ಪರಬ್ರಹ್ಮ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ. ಆಕಾಶ ಅಂತ ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆ, ಆದ್ರೆ ಸೂಕ್ಷ್ಮ ಆದ್ದರಿಂದ ಆಕಾಶಕ್ಕೆ ಯಾವ ಲೇಪವೂ ಇಲ್ಲ. ಅದರಂತೆ ಈ ಪರಮಾತ್ಮನು ಕೂಡ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಅವನಿಗೆ ಎಲ್ಲಿದ್ರೂ ಲೋಪ ಇಲ್ಲ. ಈಗ ಆಕಾಶದಲ್ಲಿ ಒಂದು ಕೆಟ್ಟ ವಸ್ತುವನ್ನು ಸುಡ್ತಾರೆ, ದುರ್ಗಂಧ ಎಲ್ಲಾ ಕಡೆ. ಮೂಸಿ ನೋಡೋರು ಮೂಗಿಗೆ ದುರ್ಗಂಧ ಹೊರತು ಆಕಾಶಕ್ಕೆ ಏನೂ ಇಲ್ಲ. ಆ ಹೊಲಸು ವಸ್ತು ತಗೊಂಡು ಬೇರೆ ಕಡೆ ಇಟ್ಟರೆ ಇಲ್ಲಿ ಮತ್ತೆ ಸ್ವಚ್ಛ ಮುಗಿದಾಯ್ತು. ಅದರಂತೆ ಆಕಾಶ ಎಲ್ಲಾ ಕಡೆ ಇದ್ದು ಕೂಡ ಯಾವ ಲೇಪಕ್ಕೆ ಹೇಗೆ ಒಳಗಾಗೋದಿಲ್ವೋ ಹಾಗೆ ಇವನು ಕೂಡ ಎಲ್ಲಾ ಕಡೆ ಇದ್ದು ಕೂಡ ಯಾವ ಲೇಪಕ್ಕೂ ಕೂಡ ಒಳಗಾಗೋದಿಲ್ಲ ಅಂತ ಅರ್ಥ. ಸಂಚಿತಾಗಾಮಿಗಳ ಕರ್ಮ ವಿರಿಂಚಿ ಜನಕ ಭಜಿಸೆ ಕೆಡುವವು ಮಿಂಚಿನಂದದಿ ಪೊಳೆವ ಪುರುಷೋತ್ತಮ ಹೃದಂಬರದಿ ವಂಚಿಸುವ ಜನರಲ್ಲ ಶ್ರೀವತ್ಸಾಂಚಿತ ಸುಸದ್ವಕ್ಷ ತಾ ನಿಷ್ಕಿಂಚನ ಜನಪ್ರಿಯ ಸುರಮುನಿಗೇಯ ಶುಭಕಾಯ. ಹಿಂದೆ ವಾಸುದೇವ ಅಂತ ಶಬ್ದ ಬಂತು, ಅದಕ್ಕೆ ಮೂಲ ವಿಷ್ಣು ಸಹಸ್ರನಾಮ ವಾಸುದೇವೋ ಬೃಹದ್ಭಾನು. ಮುಂದೆ ವಾಸುದೇವ ಏನೋ ನೆನಪಿಲ್ಲ. ವಾಸುದೇವ ಸನಾತನ ಅಂತ ಕೃಷ್ಣಾಷ್ಟೋತ್ತರ ಶತನಾಮ. ಈಗ ಅವನೇನು ಮಾಡ್ತಾನಂದ್ರೆ, ಆ ಭಗವಂತ ತನ್ನನ್ನು ಯಾರು ಧ್ಯಾನ ಮಾಡಿರ್ತಾರಲ್ಲ, ಆ ಧ್ಯಾನ ಮಾಡಿದವರ ಎಲ್ಲಾ ಕರ್ಮಗಳನ್ನು ಕೂಡ ನಾಶಪಡಿಸಿಬಿಡ್ತಾನೆ. ಅಷ್ಟು ಅದ್ಭುತವಾದಂಥ ಮಹಿಮಾ ಅವನು. ಅವನು ಎಲ್ಲರ ಹೃದಯಾಕಾಶದಲ್ಲೂ ಕೂಡ ಮಿಂಚಿನಂತೆ ಹೊಳಿತಾ ಇದ್ದಾನೆ. ಒಳಗಿದ್ದು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾನೆ. ಮತ್ತು ಅವನ ಎದೆ ಇದೆಯಲ್ಲ, ಶ್ರೀವತ್ಸ ಅನ್ನುವಂಥ ಲಾಂಛನದಿಂದ ಕೂಡಿದ್ದು. ಯಾರು ಶುದ್ಧ ಹೃದಯದಿಂದ ಅವರನ್ನು ಆರಾಧನೆ ಮಾಡ್ತಾರೆ, ಆ ಶುದ್ಧ ಹೃದಯದಿಂದ ಆರಾಧನೆ ಮಾಡುವವರನ್ನು ಮೆಚ್ಚುತ್ತಾನೆ ಹೊರತು ವಂಚಕರಿಗೆ ಅವನು ಸಿಗೋದಿಲ್ಲ. ನೀವು ಜಗತ್ತಿನಲ್ಲಿ ಪೊಲೀಸರಿಗೆ ವಂಚನೆ ಮಾಡಬಹುದು, ಕೋರ್ಟಿಗೆ ವಂಚನೆ ಮಾಡಬಹುದು, ತಂದೆ ತಾಯಿಗಳಿಗೆ ವಂಚನೆ ಮಾಡಬಹುದು, ಆದರೆ ಪರಮಾತ್ಮನನ್ನು ವಂಚನೆ ಮಾಡಲಿಕ್ಕೆ ಬರೋದಿಲ್ಲ. ನಾರದ ಮೊದಲಾದಂಥ ಎಲ್ಲ ದೇವತೆಗಳು ಕೂಡ ಆತನ ಸ್ತೋತ್ರ ಮಾಡ್ತಾರೆ, ಇದನ್ನು ಆತ ಸ್ವೀಕಾರ ಮಾಡ್ತಾನೆ. ನಿಷ್ಕಿಂಚನ ಜನರು ಈ ಸಂಪತ್ತು, ಬಂಗಾರ ಬೆಳ್ಳಿ ಮೊದಲಾದ ಸಂಪತ್ತನ್ನೆಲ್ಲ ತೃಣ ಅಂತ ಭಾವಿಸಿ ಭಗವಂತನ ಕಡೆ ಧಾವಿಸುವವರೇನಿದ್ದಾರೆ ಅವರನ್ನು ಬಹಳ ಆತ ಪ್ರೀತಿಸ್ತಾನೆ. ಜ್ಞಾನಾನಂದಮಯವಾದಂಥ ಮಂಗಳ ಶರೀರ ಇದ್ದವನವನು ಶುಭಕಾಯ. ಈಗ ನೋಡಿದ್ರೆ, ಸಂಚಿತಾಗಾಮಿಗಳ ಕರ್ಮ ವಿರಿಂಚ ಜನಕನ ಭಜಿಸೆ ಕೆಡುವವು. ವಿರಿಂಚ ಅಂದ್ರೆ ಬ್ರಹ್ಮ. ಆ ಬ್ರಹ್ಮನನ್ನು ಹುಟ್ಟಿಸಿದಂತಹ ಪರಮಾತ್ಮ ಏನಿದ್ದಾನಲ್ಲ, ಅವನನ್ನು ನಾವು ಸ್ತೋತ್ರ ಮಾಡ್ತಾ ಹೋದ್ರೆ ಈ ಸಂಚಿತ ಕರ್ಮಗಳು ಮತ್ತು ಆಗಾಮಿ ಕರ್ಮಗಳೆಲ್ಲವೂ ಕೂಡ ಸುಟ್ಟು ಹೋಗಿಬಿಡ್ತವೆ. ಮಿಂಚಿನಂದದಿ ಪೊಳೆವ, ನಮ್ಮ ಹೃದಯಾಕಾಶದಲ್ಲಿ, ಹೃದಂಬರ ಅಂದ್ರೆ ಹೃದಯಾಕಾಶ, ಅಲ್ಲಿ ಆತ ಮಿಂಚಿನಂತೆ ಹೊಳೆಯುತ್ತಾನೆ. ವಂಚಿಸುವ ಜನರ ವಲ್ಲ, ಶಾಸ್ತ್ರಗಳನ್ನು ವಂಚಿಸಿ ಆ ಮೂಲಕ ತನ್ನನ್ನು ವಂಚಿಸಬೇಕು ಅಂತ ಯಾರು ಡಂಭಾಚಾರ ಮಾಡ್ಕೊಂಡು ಇರ್ತಾರಲ್ಲ, ಅವ್ರನ್ನ ಈತ ಹತ್ರ ಸೇರಿಸೋದಿಲ್ಲ. ಗುಡಿಗೆ ಬರಬಹುದು, ಪರಮಾತ್ಮನ ಹತ್ರ ಹೋಗ್ಲಿಕ್ಕಾಗೋದಿಲ್ಲ, ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಶ್ರೀವತ್ಸಾಂಚಿತ, ಶ್ರೀವತ್ಸ ಅನ್ನೋದೊಂದು ಲಾಂಛನ, ಅದರಿಂದ ಅಂಚಿತ ಅಂದ್ರೆ ಅಲಂಕೃತವಾದಂತಹ ಸುಸದ್ವಕ್ಷ, ಸುಂದರವಾದಂತಹ ಹೃದಯ ಇದ್ದವನು. ತಾ ನಿಷ್ಕಿಂಚನ ಜನಪ್ರಿಯ, ಕಿಂಚನ ಅಂದ್ರೆ ಸಂಪತ್ತು, ನಿಷ್ಕಿಂಚನ ಏನು ಸಂಪತ್ತಿಲ್ಲದೆ ಇದ್ದವರು, ಅವರಿಗೆ ಈತ ಪ್ರಿಯ. ಸುರಮುನಿಗಳು ಅಂದ್ರೆ ನಾರದ ಮೊದಲಾದವರು, ಅವರಿಂದ ಗೇಯ ಶುಭಕಾಯ. ಇಲ್ಲಿಗ ಸಂಚಿತ ಆಗಾಮಿ ಕರ್ಮಗಳನ್ನ ಹೇಗೆ ನಾವು ಕಳ್ಕೋತೀವಿ ಜ್ಞಾನಿಗಳಾದ್ರೆ ಅಂತ ಅನ್ನೋದನ್ನು ನೋಡ್ಬೇಕು. ಈಗ ಹಿಂದೊಂದು ಬಾರಿ ಹೇಳಿದ್ದೆ, ಒಂದು ದಿವಸಕ್ಕೆ ಮನುಷ್ಯ ಇನ್ನು 10 ಜನ್ಮ, ಒಂದು ಜನ್ಮದಲ್ಲಿ ಒಂದು ಬಾರಿ ಜನ್ಮ ತಳೆದ್ರೆ 14ನೇ ವರ್ಷದ ಬಳಿಕ, ಅಲ್ಲಿ ತನಕ ಕರ್ಮದ ಜವಾಬ್ದಾರಿ ಇಲ್ಲ, 14ನೇ ವರ್ಷದ ಬಳಿಕ ಎಷ್ಟು ಕರ್ಮ ಮಾಡ್ತಾನೆ ಅಂದ್ರೆ, ಈ ಒಂದು ಜನ್ಮದಲ್ಲಿ ನನಗೊಂದು ಈ ತಂದೆ ತಾಯಿಗಳ ಹೊಟ್ಟೆಯಿಂದ
ಈ ಒಂದು ಸ್ಥಳದಲ್ಲಿ ಏನೋ ಜನ್ಮ ಬಂದಿದೆಯಲ್ಲ, ಈ ಜನ್ಮದಿಂದ ನಾನು ಮುಂದಿನ 10 ಜನ್ಮಗಳಿಗೆ ಬೇಕಾದಷ್ಟು ಡೆಪಾಸಿಟ್ ಅನ್ನು ಮಾಡ್ಕೋತೀನಿ. ಹಾಗಾಗಿ 10 ಜನ್ಮ ತಾಳಿದೆ. ಆ 10 ಜನ್ಮ ಅದು ಮತ್ತೆ ಒಂದೊಂದು ಜನ್ಮ 10 ಈ 100 ಜನ್ಮಕ್ಕೆ ಅದು ಕಾರಣ ಆಯಿತು. ಆ 100 ಜನ್ಮ ಅದು 1000 ಜನ್ಮಕ್ಕೆ ಕಾರಣ ಆಯಿತು. ಹೀಗೆ ಕರ್ಮಗಳ ಸಂಕೋಲೆ. ಒಂದು ಮಾಡ್ಲಿಕ್ಕೆ ಹೋಗ್ತೀವಿ, ಒಂದು ಪುಣ್ಯಕರ್ಮ, ಮತ್ತೊಂದು ದುಷ್ಟಕರ್ಮ. ದುಷ್ಟಕರ್ಮ ಮಾಡಿದರೆ ದುಷ್ಫಲ ಅನುಭವಿಸದೆ ಹೋಗುವಂತಿಲ್ಲ. ಸತ್ಕರ್ಮ ಮಾಡಿದರೆ ಯಾವುದೋ ಒಂದು ಉದ್ದೇಶದಿಂದ ಸತ್ಕರ್ಮ ಮಾಡಿಬಿಟ್ರೆ ಅದರ ಸತ್ಫಲವನ್ನು ಅನುಭವಿಸದೆ ಹೋಗುವಂತಿಲ್ಲ. ಸತ್ಫಲ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ, ಸ್ವಾಧ್ಯಾಯ, ಪ್ರವಚನ ಆದರೂ ವಿಷಯ ಬೇರೆ. ನನಗೆ ಒಳ್ಳೆ ಮನೆ ಸಿಗಬೇಕು, ಮನೆತನ ಸಿಗಬೇಕು, ಪತ್ನಿ ಸಿಗಬೇಕು, ಮಕ್ಕಳು ಸಿಗಬೇಕು ಅಂತ ಆರಾಧನೆ ಮಾಡಿಬಿಟ್ರೆ ಆ ಎಲ್ಲ ಮಕ್ಕಳನ್ನ ಪಡ್ಕೊಳ್ಳೋ ತನಕ, ಹೆಂಡತಿನ ಪಡ್ಕೊಳ್ಳೋ ತನಕ, ಹುಟ್ಟೋ ತನಕ ಸವಿಸುವಂಗಿಲ್ಲ. ಇವು ಕರ್ಮಗಳು. ಹಾಗಾದರೆ ಇನ್ನು ಗತಿ ಏನು ನಮ್ಮದು ಅಂತ? ಈ ಎಲ್ಲ ಕರ್ಮಗಳನ್ನು ಸವಿಸಿ ಹೋಗೋದಿದೆಯಾ ಅಂದರೆ ಒಂದು ಪದ್ಧತಿ ಇದೆ ಅದಕ್ಕೆ. ಕೆಲವು ಕರ್ಮಗಳನ್ನು ಭಗವಂತ ಕ್ಷಮೆ ಮಾಡ್ತಾನೆ, ಇನ್ನು ಕೆಲವು ಕರ್ಮಗಳನ್ನು ಮನುಷ್ಯ ಅನುಭವಿಸಿಯೇ ಮುಂದೆ ಹೋಗಬೇಕಾಗ್ತದೆ. ಅದನ್ನ ತಿಳ್ಕೊಂಡ್ಬಿಟ್ರೆ ನಮಗೊಂದು ಭರವಸೆ. ಏನು ಅಂತಂದರೆ, ಕರ್ಮಗಳು ಈ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಅಂತ ಎರಡಿವೆ. ಈ ಒಂದು ಜನ್ಮದಲ್ಲಿ ಈಗ ನನಗೆ ಈಗೇನು ಹುಟ್ಟಿದೆಲ್ಲ, ಇದರಂತೆ ಇನ್ನೂ ಅನೇಕ ಜನ್ಮಗಳು ನಮಗೆ ಆಗಿದ್ದವು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವ್ಯರ್ಥ ಪರಂತಪ. ಅನೇಕ ಜನ್ಮಗಳು ನನಗೂ ಆಗಿ ಹೋಗಿವೆ, ನಿನಗೂ ಆಗಿ ಹೋಗಿವೆ. ನಿನ್ನ ಜನ್ಮಗಳು ಎಲ್ಲ, ನನ್ನ ಜನ್ಮಗಳು ಎರಡೂ ನನಗೆ ಗೊತ್ತು. ನನ್ನ ಜನ್ಮವೂ ನಿನಗೆ ಗೊತ್ತಿಲ್ಲ, ನಿನ್ನ ಜನ್ಮವೂ ನಿನಗೆ ಗೊತ್ತಿಲ್ಲ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ 4ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಹಿಂದೆ ಅನೇಕ ಜನ್ಮಗಳನ್ನು ಪಡೆದಿದ್ವಲ್ಲ, ಅಲ್ಲಿ ಯಾವುದೋ ಒಂದು ಜನ್ಮ, ಹಿಂದಿನ ಯಾವುದೋ ಒಂದು ತಂದೆ ತಾಯಿ, ರಾಮ ಸೀತಾ ಅಂತ ಇಬ್ಬರು ತಂದೆ ತಾಯಿಗಳು ಅಂತ ತಿಳ್ಕೊಡಿ. ಯಾವುದೋ ಒಂದು ಉದಾಹರಣೆಗೆ ಹೇಳಿದೆ. ಅವರಿಬ್ಬರು ಮಗನಾಗಿ ನಾನೊಬ್ಬ ಹುಟ್ಟಿದೆ ಏನೋ ಒಂದು ಹೆಸರಿನಿಂದ. ಇನ್ನು ಮುಂದಿನ 10 ಜನ್ಮಕ್ಕೆ ಬೇಕಾದಷ್ಟು ಕರ್ಮಗಳನ್ನು ಆ ಜನ್ಮದಲ್ಲಿ ಮಾಡಿದೆ. ಅಲ್ಲಿ ಆ 10ಕ್ಕೇನು ಪ್ರಾರಂಭ ಮಾಡಿದ್ವಲ್ಲ, 1ನೇದನ್ನು ಗಂಟು ಬಿಚ್ಚಿದೆವು. 10 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮಗಳನ್ನು ಆ ಜನ್ಮದಲ್ಲಿ ಮಾಡಿದ್ದೆವು. 1ನೇ ಗಂಟೇನಿದೆಯಲ್ಲ, 10 ಗಂಟೆಗಳು ತಯಾರಾಗಿದ್ವು ನಮ್ಮ ಹೆಸರಿನಲ್ಲಿ. ಆ 1ನೇ ಗಂಟನ್ನು ಬಿಚ್ಚಿದೆವು. 1ನೇ ಗಂಟನ್ನು ಬಿಚ್ಚಿ ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿದೆವು. ಹಾಗೆ 1ನೇ ಗಂಟು ಮುಗೀತು. 2ನೇ ಗಂಟು ಪ್ರಾರಂಭ ಆಯಿತು. 2ನೇ ಜನ್ಮದ ಗಂಟು, 3ನೇ ಜನ್ಮದ ಗಂಟು. 4ನೇ ಜನ್ಮದಲ್ಲಿ ನಮಗೊಂದು ಸುದೈವದಿಂದ, ಭಗವಂತನ ಅನುಗ್ರಹದಿಂದ ಸಾಕ್ಷಾತ್ಕಾರ ಆಯಿತು ತಿಳ್ಕೊಳ್ಳಿ. ಆಗ ಆ ಏನೀಗ ಗಂಟು ಬಿಚ್ಚಿದ್ದಿದೆಯಲ್ಲ, ಆ ಬಿಚ್ಚಿದ ಗಂಟುಗಳನ್ನು ಅನುಭವಿಸಲೇಬೇಕು. ಯಾಕಂದ್ರೆ ನೀವು ಬಿಚ್ಚಾಗಿದೆ. ಅದನ್ನು ಬಿಚ್ಚಿದ ಮೇಲೆ ನೀವು ಹೊರತು ಇನ್ಯಾರೂ ಅನುಭವಿಸುವಂತಿಲ್ಲ. ಆದರೆ ಇನ್ನು ಬಿಚ್ಚಲಾರದ ಕೆಲವು ಇವೆಯಲ್ಲ, ಕೆಲವು ಗಂಟುಗಳು. ಆ ಬಿಚ್ಚಲಾರದ ಗಂಟುಗಳಿಗೆ ಅಲ್ಲೇ ಒಂದು ಬೆಂಕಿ ಕಡ್ಡಿ ಕರೆದು ಒಗೆದು ಬಿಡ್ತಾನೆ ಪರಮಾತ್ಮ, ಅದು ಸುಟ್ಟು ಹೋಗ್ತದೆ. ಯಥೈಂದಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂದ್ರೆ ಇದು. ಈ ಉರುವಲುಗಳನ್ನ ಒಂದು ಸಣ್ಣ ಕಿಡಿ ಹೇಗೆ ಸುಟ್ಟು ಭಸ್ಮ ಮಾಡ್ತದೋ, ತೂಲರಾಶಿರುವೇಂಧನಂ, ಅದು ಮತ್ತೊಂದು ಕೈಯಲ್ಲೂ ಭಗವದ್ಗೀತಾದಲ್ಲಿದೆ, ಹತ್ತಿಯ ರಾಶಿಯನ್ನ ಒಂದು ಕಿಡಿ ಹೇಗೆ ಸುಟ್ಟು ಭಸ್ಮ ಮಾಡ್ತದೋ ಅದರಂತೆ ನೀವು ಯಾವುದನ್ನು ಇನ್ನೂ ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿಲ್ಲ, ಸಂಚಿತ. ಅದು ಸಂಚಿತ ಅಂದ್ರೆ ಡೆಪಾಸಿಟ್ ಮಾಡಿದ್ದು ಅಂತ ಅರ್ಥ. ಸಂಚಯನ ಅಂದ್ರೆ ಕ್ರೋಢೀಕರಣ ಮಾಡೋದು ಅಂತ ಅರ್ಥ. ಕ್ರೋಢೀಕರಣ ಮಾಡಿದ್ದೀರಿ, ಡೆಪಾಸಿಟ್ ಮಾಡಿದ್ದೀರಿ, ಇನ್ನೂ ಬಿಚ್ಚಿಲ್ಲ, ಅದಕ್ಕೆಲ್ಲ ಅಲ್ಲೇ ಕ್ಷಮ. ಸಂಚಿತವಾದ್ದೆಲ್ಲ ಹೋಗಿಬಿಡ್ತದೆ. ಪ್ರಾರಬ್ಧ ಮಾತ್ರ, ಪ್ರಾರಬ್ಧ ಅಂದ್ರೆ ಸ್ಟಾರ್ಟ್ ಮಾಡಿದ್ದು ಅಂತ ಅರ್ಥ. ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ, ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿದ್ದನ್ನು ಇನ್ನು ಮುಂದೆ ಅನುಭವಿಸ್ತಾನೆ ಹೋಗ್ಬೇಕು. ಇದನ್ನು ಹಿಂದೆ ಬೇಕಾಷ್ಟು ಸಾರಿ ಹೇಳಿದ್ದೆ, ಮತ್ತೆ ಮರ್ತು ಹೋಗಿದ್ರೆ ಇಲ್ಲಿ ಅಂತ ಇಲ್ಲಿ ಹೇಳಿದೆ. ಪ್ರಾರಂಭ ಮಾಡಿದ್ದನ್ನು ಅನುಭವಿಸಲೇಬೇಕು. ಅದಕ್ಕೆ ಇದು ನಾನು ಪ್ರಾರಬ್ಧ ಕರ್ಮ ಅಂತ ನಾವು ಕೆಲವು ಸರಿ ತಲೆ ಚಚ್ಕೋತಿರ್ತೀವಿ. ಇದೇನು ಪ್ರಾರಬ್ಧಪ್ಪ, ಅನುಭವಿಸಲೇಬೇಕಾಯ್ತಲ್ಲ ಅಂತ. ಅದನ್ನ ದುಡ್ಡು ಜನರು ಅನುಭವಿಸಬೇಕು, ಸಜ್ಜನರು ಅನುಭವಿಸಬೇಕು, ಏನೇನೇನೋ ಮಾಡಿ. ಕೆಲವು ಬಾರಿ ಇಲ್ಲೆಲ್ಲ ಬಂದು, ಭೂಲೋಕದಲ್ಲಿ ಬಂದು ಅಲ್ಲಿ ಹುಟ್ಟಿ ಇಲ್ಲಿ ಹುಟ್ಟಿ ಯಾರ್ಯಾರ ಕಡೆಯಿಂದ ಅನಿಸಿಕೊಂಡು ಮಾನುಷ ಅನ್ನ ತಿಂದು, ಮಾನುಷ ಸಂಪರ್ಕ ಇದ್ದು ತಮ್ಮ ಮೂಲ ಸ್ವರೂಪವನ್ನೆಲ್ಲ ಮರೆತು ಗೋಳಾಡಿ ಸಂಕಟ ಪಡೋದೆಲ್ಲ ಇದಕ್ಕಾಗಿ. ಸಂಚಿತ ಅಂದ್ರೆ ಆ ಡೆಪಾಸಿಟೆಡ್ ಪ್ರಾರಬ್ಧ ಅನುಭವಿಸಬೇಕು, ಸಂಚಿತದ್ದು ನಾಶ ಆಗಿ ಹೋಗ್ತದೆ. ಜ್ಞಾನ ಅನ್ನೋ ಅಗ್ನಿ ಅದನ್ನೆಲ್ಲ ಸುಟ್ಟು ಹಾಕ್ತದೆ, ಅಷ್ಟು ಪವರ್ ಅದಕ್ಕೆ. ಆಗಾಮಿ ಅಂತ ಇನ್ನೊಂದಿದೆ ಸಂಚಿತ ಪ್ರಾರಬ್ಧವನ್ನು ಹೊರತುಪಡಿಸಿ. ಅದೇನು ಅಂದ್ರೆ, ನಾವು ಜ್ಞಾನ ಬಂದ ಮೇಲೆ, ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ, ಸುಮ್ಮನೆ ಪುಸ್ತಕ ಓದಿ ಮಂಗಳ ಮಾಡಿಕೊಂಡ ಜ್ಞಾನ ಅಲ್ಲ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಕೆಲವು ಕರ್ಮಗಳನ್ನು ಮಾಡ್ತಿರ್ತೇವೆ. ಅವು ಕೆಲವು ಬಾರಿ ಒಳ್ಳೆಯದನ್ನು ಮಾಡ್ತೀವಿ, ಕೆಲವು ಬಾರಿ ಕೆಟ್ಟದನ್ನು ಮಾಡ್ತೀವಿ. ಅಪರೋಕ್ಷ ಜ್ಞಾನಗಳು ಕೂಡ ನಿಮ್ಮ ಸಂಗತಿ ಬಿಟ್ಟುಬಿಡಿ. ಅಪರೋಕ್ಷ ಜ್ಞಾನಗಳು ಕೂಡ ಕೆಲವು ಒಳ್ಳೆಯದನ್ನು ಮಾಡ್ತಾರೆ, ಕೆಲವು ಕೆಟ್ಟದನ್ನು ಮಾಡ್ತಾರಲ್ಲ, ಅವು ಹೆಚ್ಚು ಬಾಧಕ ಆಗೋದಿಲ್ಲ. ಒಳ್ಳೆಯದನ್ನು ಮಾಡಿದರೆ, ಅಪರೋಕ್ಷ ಜ್ಞಾನ ಬಂದ ಬಳಿಕ, ಪರಮಾತ್ಮ ಸಾಕ್ಷಾತ್ಕಾರ ಆದ ಬಳಿಕ ಒಳ್ಳೆಯ ಕೆಲಸ ಮಾಡಿದರೆ
ಮೋಕ್ಷದಲ್ಲಿ ಹೋದ್ರೆ ಒಳ್ಳೆ ಆನಂದ ಉಕ್ಕೇರ್ತದೆ. ಅದೇನು ಇದ್ದ ಆನಂದವೇ, ಬೇರೆಯವರ ಆನಂದ ನಿಮಗೆ ಬರೋದಲ್ಲ, ಇದ್ದ ಆನಂದವೇ ಉಕ್ಕೇರ್ತದೆ. ಅಂದ್ರೆ ಹಾಲು ಉಕ್ಕೇರಿದಂತೆ. ಪಾತ್ರೆಯಲ್ಲಿಟ್ಟ 1 ಲೀಟರ್ ಹಾಲೇ ಉಕ್ಕೇರೋದು. ಉಕ್ಕೇರೋದು ಅಂದ್ರೆ 1 ಲೀಟರ್ ಇದ್ದದ್ದು 2 ಲೀಟರ್ ಆಗೋದಲ್ಲ. ಅದೇ ದೃಷ್ಟಾಂತ ಅದು. ಹಾಗೆ ನಿಮ್ಮ ಆನಂದವೇ ಉಕ್ಕೇರಿದಾಗ ಆನಂದ ಹೆಚ್ಚಿಂದು. ಸಮುದ್ರ ಇದ್ದಕ್ಕಿದ್ದಂತೆ ಇರೋದಕ್ಕೂ ಉಕ್ಕೇರುವ ಸಮುದ್ರಕ್ಕೂ ಒಂದು ಸೊಬಗು ಬೇರೆ ಅಲ್ಲ. ಅದರಂತೆ ನಿಮ್ಮ ಆನಂದವೇ ಹೆಚ್ಚು ಉಕ್ಕೇರಿದ್ರೆ ನಿಮಗದೊಂದು ಭಾಗ್ಯ. ಅದು ಉಕ್ಕೇರೋದು ಯಾವಾಗಂದ್ರೆ ಅಪರೋಕ್ಷ ಜ್ಞಾನ ಬಂದು ಬಳಿಕ ಹೆಚ್ಚಿನ ಕರ್ಮ ಮಾಡಿದರೆ, ಒಂದು ವೇಳೆ ದುಷ್ಟಕರ್ಮ ಏನಾದ್ರು ಮಾಡಿದರೆ ಅವು ಆ ಹೆಚ್ಚಿನ ಒಂದು ಭಾಗ್ಯಕ್ಕೆ ತೊಡಕಾಗ್ತವೆ. ಇದ್ದದ್ದಕ್ಕೆ ಸಮಸ್ಯೆ ಇಲ್ಲ. ನಿಮ್ಮ 1 ಲೀಟರ್ಗೆ ಯಾವತ್ತೂ ಬಾಧಕ ಇಲ್ಲ. ಆ 1 ಲೀಟರ್ ಇದ್ದದನ್ನು ಅರ್ಧ ಲೀಟರ್ ಮಾಡ್ಲಾರ್ರೆ ಯಾರು. ಇದ್ದದ್ದಕ್ಕೆ ಬಾಧಕ ಇಲ್ಲ. ಕ್ಲುಪ್ತ, ಹಿಂದೆಲ್ಲ ಹೇಳಿದ್ದೆ ಇದನ್ನು. ಕ್ಲುಪ್ತ ಅಂದ್ರೆ ನಿಮಗೋಸ್ಕರ ಮೀಸಲಾಗಿದ್ದದ್ದು, ಅದಕ್ಕೆ ಬಾಧಕ ಇಲ್ಲ. ನಿಮ್ಮ 1 ಲೀಟರ್ ನಿಮ್ಮ 1 ಲೀಟರೇ ಅವತ್ತು, ಅವ್ರ 2 ಲೀಟರ್ ಅವ್ರದ್ದು 2 ಲೀಟರೇ, ಅವ್ರದ್ದು 3 ಲೀಟರ್ 3 ಲೀಟರೇ. ಆ 3 ಇದ್ದದ್ದು 2 ಆಗೋದಿಲ್ಲ, 1 ಇದ್ದದ್ದು 3 ಆಗೋದಿಲ್ಲ. ಆದ್ರೆ ಆ 3 ಇದ್ದದ್ದು ಉಕ್ಕಬೇಕಲ್ಲ. ಉಕ್ಕಲಿಕ್ಕೆ ಕರ್ಮಗಳನ್ನು ಮಾಡಿದ್ರೆ ಉಕ್ಕುತ್ತದೆ. ಸತ್ಕರ್ಮ ಮಾಡಿದ್ರೆ. ಏನೋ ದುಷ್ಕರ್ಮಗಳನ್ನು ಮಾಡಿಬಿಟ್ರೆ ಕೆಲವು ತೊಡಕಾಗ್ತವೆ. ಈ ಸುಗ್ರೀವ, ವಾಲಿ ಮತ್ತೆ ಚಂದ್ರ ಇವರೆಲ್ಲ ಉದಾಹರಣೆಯನ್ನು ಹಿಂದೆ ನೋಡಿದೀವಿ. ಅದನ್ನು ವಿಕಾಸಿಸ್ತಾರೆ. ಅದನ್ನು ಆಗಾಮಿ ಕರ್ಮ ಅಂತ ಕರೀತಾರೆ. ಭಗವಂತನ ಅತ್ಯಂತ ಪ್ರಸಾದಕ್ಕೆ ಕಾರಣವಾದಂಥ ಜ್ಞಾನ ಬಂದ್ರೆ ಈ ಪುಣ್ಯ ಇವೆಲ್ಲ ಹೋಗಿಬಿಡ್ತವೆ. ಕೆಲವು ಅನಿಷ್ಟ ಪುಣ್ಯ, ಕೆಲವು ಈ ಪುಣ್ಯ ಮಾಡ್ತೀವಲ್ಲ ಅದರಲ್ಲೂ ಕೂಡ ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತೆಲ್ಲ ಇದೆ. ಮತ್ತೊಂದು ಬಾರಿ ಎಲ್ಲಾದರೂ ವಿಸ್ತಾರವಾಗಿ ಬಂದಾಗ ಇನ್ನೊಂದು ಸಾರಿ ಹೇಳ್ತೇನೆ. ಹಿಂದೆ ಯಾವುದೋ ಒಂದು ಜನ್ಮದಲ್ಲಿ ನಾನು ಒಂದು ಕರ್ಮ ಮಾಡಿದೆ. ಆ ಕರ್ಮಕ್ಕನುಸಾರವಾಗಿ ಒಂದು ಯಾವುದೋ ದುಷ್ಫಲ ಅನುಭವಿಸ್ಬೇಕು ಅಂತ ತಿಳ್ಕೊಡ್ರಿ. ಅದನ್ನ ಅನುಭವಿಸಲೇಬೇಕು ನಾನು. ಹಾಗೆ ಒಂದು ಯಾವುದೋ ಪುಣ್ಯ ಕೆಲಸ ಮಾಡಿದೆ, ಅದರ ಫಲವಾಗಿ ಒಂದು ಯಾವುದೋ ಒಳ್ಳೆಯ ಜನ್ಮ ಬರಬೇಕು, ಸುಖವಾಗಿ ಕಳಿಬೇಕು, ಅದನ್ನು ಅನುಭವಿಸ್ಬೇಕು. ಕೆಲವು ಬಾರಿ ಏನಾಗ್ತದೆ ಅಂತಂದ್ರೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಇದಕ್ಕೆಲ್ಲ ಕೆಲವು ಮಾಫಿ ಕೊಡಬೇಕಲ್ಲ. ಹೇಗೆ ಅಂತಂದ್ರೆ ಸಿಕ್ಕಾಪಟ್ಟಿ ಪುಣ್ಯ ಮಾಡಿಬಿಟ್ಟಿರ್ತಾರೆ ಇಂಥವರೆಲ್ಲ. ಅದನ್ನ ಸಜ್ಜನರಾದವ್ರಿಗೆ ಕೊಡ್ತಾರೆ, ತಮ್ಮನ್ನು ಭಜನೆ ಮಾಡಿದವರಿಗೆ. ಅಷ್ಟು ಪುಣ್ಯ ಇರ್ತದೆ ಅವರಿಗೆ. ಬಂದವರಿಗೆಲ್ಲರಿಗೂ ಕೂಡ ಕೊಡ್ತಾ ಹೋಗ್ತಾರೆ. ಹಾಗೆ ಅವ್ರು ಮಾಡಿದ ದುಷ್ಟಕರ್ಮ ಏನಿರ್ತದಲ್ಲ, ಕೆಲವು ಬಾರಿ ಅದನ್ನ ದುರ್ಜನರಿಗೆ ಕೊಡ್ತಾ ಹೋಗ್ತಾರೆ. ತದಾ ಪುಣ್ಯಂತು ಸುಹೃದ, ಸತ್ತಪ್ತರತ್ನಮಾಲಾ ಶ್ಲೋಕ ಇದೆ. ನಿಮ್ಮ ಪುಣ್ಯವನ್ನ ಸಜ್ಜನರು ತಗೋತಾರೆ. ದ್ವಿಷಂತಹ ಪಾಪಂ ಆಪ್ನುಯು, ದುರ್ಜನರು ನಿಮ್ಮ ಪಾಪವನ್ನು ತಗೊಂಡ್ಬಿಡ್ತಾರೆ. ಅಂತೂ ನಿಮಗೆ ಕರಗ್ತಾ ಹೋಗ್ತದೆ. ನೀವು ಮತ್ತಷ್ಟು ಮೇಲೆ ಏರ್ತಾ ಹೋಗ್ತೀರಿ. ಹ್ರಾಸಃ ಶ್ರೇಷ್ಠಾಪರಾಧ ಸ್ಯಾತ್ ಸ್ವರೂಪೇ ಕಾರ್ಮಿಕಾದಿನಾಂ. ಕೆಲವು ಬಾರಿ ಶ್ರೇಷ್ಠರಿಗೆ ಅಪರಾಧ ಮಾಡಿದರೆ, ಅಂದ್ರೆ ಸಜ್ಜನ ನಮ್ಗಿಂತ ಹಿರಿಯರಾದವ್ರ ಪತ್ನಿಯರನ್ನು ಉಪಯೋಗ ಮಾಡಿದರೆ, ಅದೆಲ್ಲ ಸೂರ್ಯನ ಈ ಸುಗ್ರೀವನ ಕಥೆ. ಆಗ ಹ್ರಾಸ ಆಗ್ತದೆ. ನಿಮ್ಗೇನು ಬರಬೇಕಾಗಿತ್ತು ಒಂದು ಸೌಭಾಗ್ಯ, ಅದರಲ್ಲಿ ಸ್ವಲ್ಪ ಹ್ರಾಸ ಅಷ್ಟೆ. ಹೀಗೆ ಸಂಚಿತ ಮತ್ತು ಆಗಾಮಿಗಳು ಈ ಕರ್ಮಗಳು ವಿರಿಂಚಿ ಜನಕರನ್ನು ಸ್ತೋತ್ರ ಮಾಡಿದರೆ ಕೆಟ್ಟು ಹೋಗ್ತವೆ. ವಂಚಿಸುವ ಜನರವಲ್ಲ ಶ್ರೀವತ್ಸಾಂಚಿತ ಸುಸದ್ವಕ್ಷ. ಇದೊಂದನ್ನು ಏನನ್ನು ಶ್ರೀವತ್ಸಾಂದ ಏನು ಅಂತ ನೋಡಿ ಇವತ್ತಿನ ಕಥಾಭಾಗವನ್ನು ಮುಗಿಸೋಣ. ಯಾಕೆ ಶ್ರೀವತ್ಸಾನವನ್ನು ಇವತ್ತು ನೋಡಬೇಕು ಅಂದ್ರೆ, ಪರಮಾತ್ಮ ಕೃಷ್ಣನಾಗಿ ಹುಟ್ಟಿದಾಗ ಎಂಥ ಸುಯೋಗ ಅಂತ ಇವತ್ತು ಬಂತು ಅಂದ್ರೆ, ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ, ಇವತ್ತೇ ಹೇಳಿಬಿಡೋಣ ಅಂತ ಅನ್ಕೊಂಡೆ ನಾನು. ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ವಸುದೇವ ಆ ಮಗುವನ್ನು ನೋಡಿದ್ನಲ್ಲ, ಸೆರೆಮನಿಯಲ್ಲಿ ಅವತರಿಸ್ತಲ್ಲ, ಹೇಗಿತ್ತು? ಉಳಿದ ಮಕ್ಕಳಂತೆ ಅಸಹಾಯಕವಾಗಿ ಅಳ್ತಾ ಬಿದ್ದಿರಲಿಲ್ಲ. ಅದು ಅದ್ಭುತಂ ಬಾಲಕಂ, ಕಮಲದಂತೆ ಕಣ್ಣಿದ್ದು, 4 ಕೈ ಇದ್ದಂಥ ಮಗು, ವಿಚಿತ್ರವಾದ ಮಗು. ಶಂಖ ಗದಾ ಮೊದಲಾದ ಆಯುಧಗಳನ್ನು ಹಿಡ್ಕೊಂಡು ಹುಟ್ಟಿತ್ತು. ಶ್ರೀವತ್ಸ ಲಕ್ಷ್ಮಂ, ಶ್ರೀವತ್ಸ ಅನ್ನುವಂಥ ಚಿಹ್ನ ಅದರ ಎದೆಯಲ್ಲಿತ್ತು. ಗಲಶೋಭಿ ಕೌಸ್ತುಭಂ, ಕಂಠದಲ್ಲಿ ಕೌಸ್ತುಭ ಅನ್ನುವಂಥ ಹಾರ ಇತ್ತು. ಪೀತಾಂಬರಂ, ಪೀತಾಂಬರವನ್ನು ಉಟ್ಕೊಂಡೇ ಹುಟ್ಟಿತ್ತು. ಸಾಂದ್ರ ಪಯೋಧ ಸೌಭಗಂ, ಮಳೆಗಾಲದ ಮೋಡ, ನೀರಿಲ್ಲದ ಮೋಡ ಅಲ್ಲ, ಮತ್ತೆ ಇದು ಕೆಲಸಕ್ಕೆ ಬಾರದ ಮೋಡ ಅಲ್ಲ. ಮಳೆಗಾಲದ ಕಪ್ಪು ಬಣ್ಣದ, ಹೊಳೆ ಹೊಳೆಯುವ ಕಪ್ಪು ಬಣ್ಣ, ನೀರಸವಾದ ಕಪ್ಪು ಬಣ್ಣ ಅಲ್ಲ, ಮತ್ತೆ ಹೊಳೆ ಹೊಳೆಯುವ ಕಪ್ಪು ಬಣ್ಣದ ಮೋಡದಂತೆ ಸೌಭಗಂ, ಅಂಥ ಅದ್ಭುತವಾದ ಕಾಂತಿ ಅದು. ಆ ಮಗುವನ್ನು ನೋಡಿದ. ಏನದು ಶ್ರೀವತ್ಸ ಅಂತಂದ್ರೆ, ಲಕ್ಷ್ಮೀ ಶೋಭನ ಪದದಲ್ಲಿ ವಾದರಾಜರ ಸ್ವಾಮಿಗಳು ಕೂಡ ಅದನ್ನು ವಿವೇಚನೆ ಮಾಡಿದ್ದಾರೆ. ಹಯೋಧನ ಪುರಾಣಿಕರ ಅದಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಮತ್ತೆ ವಿಷ್ಣು ಸಹಸ್ರನಾಮದಲ್ಲಿ ಶ್ರೀವತ್ಸ ವಕ್ಷ ಶ್ರೀವಾಸ ಅಂತ ಶಬ್ದವೇ ಇದೆ. ಅದಕ್ಕೆ ಸತ್ಯಸಿಂಧ ಸಂತ ಸ್ವಾಮಿಗಳ ಭಾಷೆ ಇದೆ.
ಇಷ್ಟು ನೋಡಿಬಿಟ್ರೆ ಸತ್ಯಸಂತ ಸ್ವಾಮಿಗಳ ನೆನಪು, ವಾದಿರಾಜ ಸ್ವಾಮಿಗಳ ನೆನಪು, ವಿಷ್ಣು ಸಹಸ್ರನಾಮದ ನೆನಪು, ವೇದವ್ಯಾಸನ ನೆನಪಾಯಿತು. ಅದೆಲ್ಲ ಮಾಡಿ ಇದನ್ನು ಇವತ್ತಿನ ಮುಗಿಸಿಬಿಡ್ಬೋದು. ಇಷ್ಟಕ್ಕೂ ಆ ಶ್ರೀವತ್ಸ ಅನ್ನೋದೊಂದು ಚಿಹ್ನ ಅಲ್ಲಿ ಇರ್ತದಲ್ಲ, ಅದೇನು ಹಾಗಂದ್ರೆ ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು ಇಟ್ಟ ನವರತ್ನ ಮುಕುಟವು ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ ಶ್ರೀ ವಿಠಲ ಹುಟ್ಟಿದ ನೆನಬಹುದೇ. ಉಟ್ಟ ಪೀತಾಂಬರ ಹುಟ್ಟಿದ್ದಾನವನು, ಭೂಷಣ ತೊಟ್ಟಿದ್ದಾನ, ಅಷ್ಟೆಲ್ಲ ಇಟ್ಟ ನವರತ್ನದ ಮುಕುಟ ತಲೆಯಲ್ಲಿ ಧಾರಣೆ ಮಾಡಿದ್ದಾನೆ, ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿಸಿದ್ದಾನೆ. ಭೃಗು ಋಷಿ ಅವನು ಒದ್ನಲ್ಲ, ಆವಾಗ ಆ ಎದೆಯಲ್ಲಿ ಚಿಹ್ನ ಮೂಡಿತಲ್ಲ, ಅದನ್ನೆಲ್ಲ ತೋರಿಸಿಕೊಂಡೇ ಹುಟ್ಟಿದ ಅವನು. ಆ ವಿಠಲ ಹುಟ್ಟಿದ್ದಾನೆ ಅಂತೀರೇನ್ರಿ ನೀವು, ನಿಮ್ಗೆ ಬುದ್ಧಿ ಇದೆ ಏನ್ರಿ ಅಂತ ಕೇಳ್ತಾರೆ ವಾದಿರಾಜ ಸ್ವಾಮಿಗಳು. ನಮ್ಮ ಮಕ್ಕಳು ಹುಟ್ಟಿದಕ್ಕೆ ನಾವೆಲ್ಲ ಸಾಕ್ಷಿಗಳಿರ್ತೇವೆ. ಜೊಲ್ಲು ಸೂರಿಸ್ತಾ ಅಸಹಾಯಕರಾಗಿ ಎಲ್ಲಿ ಹುಟ್ಟಿದ್ದೆವು, ಭ್ರಾಂತಿ ಅವಕ್ಕೆ. ಆ ಗರ್ಭದಿಂದ ಹೊರಗೆ ಬಂದಿರ್ತಾವೆ, ಇಂಥ ವಿಪರೀತವಾದ ಜಗತ್ತು, ವಿಪರೀತವಾದಂತಹ ಪ್ರತಿಕೂಲವಾದ ವಾತಾವರಣ, ಅಂತಹ ಅಸಹಾಯಕವಾಗಿ ಶಿಶು ಹುಟ್ಟಿರ್ತದೆ. ನನಗೆ ಎಷ್ಟು ಸೋಜಿಗ ಅನ್ನಿಸ್ತದಂದ್ರೆ, ಎಷ್ಟು ದೊಡ್ಡ ಪಂಡಿತ ಆಗಿರಬಹುದು, ಎಷ್ಟು ದೊಡ್ಡ ಯತಿ ಆಗಿರಬಹುದು, ಜಗತ್ತನ್ನೆಲ್ಲ ಗೆದ್ದಂಥ ಮಹಾಪರಾಕ್ರಮಿ ಆಗಿರ್ಬೋದು, ಹಿಂದಿನ ಜನ್ಮದಲ್ಲಿ ನೀವೇನೂ ಆಗಿರ್ಬೋದು, ಜಗತ್ತು ನಿಮ್ಮ ನೋಡಿ ಗಡಗಡ ಅಂತ ನಡಗಿರ್ಬೋದು, ನಿಮ್ಮ ಪಾಲಕ್ಕೆ ಈ ಜಗತ್ತೆಲ್ಲ ಬೀಳುವಂಥ ದೊಡ್ಡ ಯೋಗಿ ನೀವಾಗಿರ್ಬೋದು. ಇಲ್ಲಿ ಹುಟ್ಟಿದ್ರೆ ಮತ್ತೆ ಅಸಹಾಯಕವಾಗಿ ಜೊಲ್ಲು ಸುರಿಸ್ತಾ ಕೇಳೋರಿಂದ ಬಿದ್ದಿರ್ತಾರೆ. ಒಬ್ಬರು ನಿಮ್ಮನ್ನು ಎತ್ಕೊಳ್ಳದೆ ಇದ್ರೆ ನಿಮಗೆ ದಿಕ್ಕೇ ತೋಚದಂತೆ ಆಗಿರ್ತದೆ. ಅಷ್ಟು ಅಸಹಾಯಕನಾಗಿ ಮಗು ಹುಟ್ಟುತ್ತದೆ. ಇದು ಹುಟ್ಟಿದ ನೋಡ್ರಿ ಈ ವಿಠಲ. ಇದನ್ನೆಲ್ಲ ತೊಗೊಂಡು ಹುಟ್ಟುತ್ತಲ್ಲ, ಇದು ಹುಟ್ಟಿದ್ರೆ ಹೀಗೆ ಹುಟ್ಲಿಕ್ಕೆ ಸಾಧ್ಯವೇ? ಯಾವುದಾದ್ರೂ ಜಗತ್ತು, ಯಾವುದಾದ್ರೂ ಶಿಶು ಹೀಗೆ ಹುಟ್ಲಿಕ್ಕೆ ಸಾಧ್ಯವೇ? ಅದೇನ ಚತುರ್ಭುಜಂ ಶಂಕಚರಾಧ್ಯಾಯ ಭಾಗವತದ ಮಾತಿದೆಯಲ್ಲ, ಅದನ್ನೇ ವಾದಿರಾಜ ಸ್ವಾಮಿಗಳು ಹೇಳಿದರು. ಅದೇನು ಶ್ರೀವತ್ಸ ಅಂತಂದ್ರೆ, ಶ್ರೀವತ್ಸ ಕೌಸ್ತುಭ ಹೊರತಾಗಿ ಹರಿಯಂತೆ ಆವಾಗ ಕರಚತುಷ್ಟಯದೆ ಪಾವನ ಶಂಖಚಕ್ರಾದಿಗಳ ಧರಿಸಿಹ ಜೀವರ್ಗೆ ಸಾರೂಪ್ಯ ಮುಕ್ತಿ. ವಾದಿರಾಜ ಸ್ವಾಮಿಗಳದೊಂದು ವೈಕುಂಠ ವರ್ಣನ ಅಂತಿದೆ. ಶ್ರೀವತ್ಸ ಅನ್ನೋದು ಪರಮಾತ್ಮನ ಅತ್ಯಂತ ವಿಶಿಷ್ಟವಾದ ಲಾಂಛನ. ನಾನು ಹಿಂದೆ ಈಗ ತಾನೇ ಹೇಳಿದ್ನಲ್ಲ, ಪರಮಾತ್ಮ ಬಿಂಬ ನಾವೆಲ್ಲ ಪ್ರತಿಬಿಂಬರ ಮೇಲೆ ನಮ್ಮ ಯಾವ್ಯಾವ ರೂಪ ಇದೆ ಅಂತದೇ ಪರಮಾತ್ಮನ ರೂಪನೂ ಕೂಡ ಇದೆ. ಕೆಲವರು 4 ಕೈಗಳಿದ್ದಂಥ ರೂಪ ಇದ್ದವರು, ದೊಡ್ಡ ಜೀವಿಗಳವರೆಲ್ಲ. ನಾವು ಸುಮ್ಮನೆ ಅಂಥ ಪ್ರತಿಬಿಂಬ ನಾವೆಲ್ಲ ಸಾದಾ ಪ್ರತಿಬಿಂಬರು. ಪರಮಾತ್ಮನಂತ ಪೀತಾಂಬರ ಹುಟ್ಟು ತಲೆ ಮೇಲೆ ಕಿರೀಟ ಹೊತ್ಕೊಂಡು 4 ಕೈಗಳಿಂದ ಶಂಖಚಕ್ರ ಇಟ್ಕೊಂಡು ಓಡಾಡೋರಿದ್ದಾರೆ, ಈ ದ್ವಾರಪಾಲಕರು ಮೊದಲಾದವರು. ಅದಕ್ಕಾಗಿ ಅವರಿಗೂ ಶಂಖಚಕ್ರ ಎಲ್ಲ ಕೊಟ್ಟು ದ್ವಾರಪಾಲಕರನ್ನ ಆ ಕಡೆ ಈ ಕಡೆ ಹಾಕಿರ್ತಾರೆ. ಅವರಿಗೆಲ್ಲ ಅದೆಲ್ಲ ಸಿಗ್ತದೆ. ಅದು ಗರುಡ ವಾಹನ ಅವ್ರಿಗೆ ಸಿಗೋದಿಲ್ಲ, ಅವರಿಗೆ ಲಕ್ಷ್ಮೀದೇವಿ ಸಿಗೋದಿಲ್ಲ, ಶ್ರೀವತ್ಸ ಲಾಂಛನ ಅವ್ರಿಗೆ ಸಿಗೋದಿಲ್ಲ. ಉಳಿದುದೆಲ್ಲ ಸಿಗ್ಬೋದು, ಇದು ಸಿಗೋದಿಲ್ಲ. ಪರಮಾತ್ಮನಂತೆ ನೀಲ ಶರೀರ ಇದ್ದವರು, ಪೀತಾಂಬರ ಇದ್ದವರು ಎಲ್ಲ ಸರಿ. ಶ್ರೀವತ್ಸ ಒಂದು ಲಾಂಛನ ಎಲ್ಲಿದೆ ಅದನ್ನು ನೋಡಿ ಅವನು ಪರಮಾತ್ಮ, ಉಳಿದವರು ಅವನು ಅನುಸರರು ಅಂತ ತೀರ್ಮಾನ ನಾವು ಮಾಡಬಹುದು. ವೈಕುಂಠದಲ್ಲಿ ಇದ್ದ ಶ್ರೀವತ್ಸನೇ ನೋಡು, ಹೊಟ್ಟೆ ಬಿಟ್ಟು ಪರವುಂಟೆ. ಆ ವೈಕುಂಠದಲ್ಲಿ ಏನು ಶ್ರೀವತ್ಸ ಅನ್ನೋ ಲಾಂಛನವನ್ನು ಇಟ್ಕೊಂಡು ಪರಮಾತ್ಮ ಇದ್ದಾನಲ್ಲ, ಅವನೇ ಇಲ್ಲಿ ಹುಟ್ಟಿದ ಅನ್ನೋ ಕುರುಹ ಏನಂದ್ರೆ ಇವನ ಎದೆಯಲ್ಲಿ ಕೂಡ ಆ ಚಿಹ್ನ ಇದೆ. ಹರಿವಂಶ ಹಾಗೆ ಹೇಳಿದೆ, ಶ್ರೀವತ್ಸೇನೋರಸ ಶ್ರೀಮಾನ್ ರೋಮಜಾತೇನ ರಾಜತ ಶುಶುಭೇ ಭಗವಾನ್ ಕೃಷ್ಣ ಅಂತ ಹರಿವಂಶ ನಾವು ಶ್ರವಣ ಮಾಡಿದ್ವಿ. ಆಗ ನನಗೆ ಈ ಶ್ಲೋಕ ಪ್ರಾಯ ನಾನೇನು ಹೇಳಿಲ್ಲ, ಇದನ್ನು ಹೇಳಿದ್ರು ಅದ್ರ ಮಹತ್ವ ಗೊತ್ತಿಲ್ಲ. ರೋಮಜಾತ ಒಂದು ರೀತಿಯಾದಂಥ ಬಿಳಿಯ ಬಣ್ಣದ ಎದೆ ಮೇಲಿರುವಂಥ ಕೆಲವು ರೋಮಗಳಂತ, ಅವು ಹೀಗೆ ಸುಳಿಯಾಗಿರ್ತಾವಂತ ಅವನಿಗೆ, ಅದೊಂದು ಶೋಭೆ ಅವನಿಗೆ. ಶ್ರೀವತ್ಸೇನ ಉರಸಿ ಶ್ರೀಮಾನ್ ರೋಮಜಾತೇನ ರಾಜತ ಅಂತ ಹೀಗೆ ಆ ಹರಿವಂಶದಲ್ಲಿ ಹೇಳಿದ ಮಾತೊಂದಿದೆ. ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರಃ ಅಂತ ವಿಷ್ಣು ಸಹಸ್ರನಾಮ ಇದೆಯಲ್ಲ, ಅಲ್ಲಿ ಶ್ರೀವತ್ಸವಕ್ಷಾಹ ಅಂತಂದ್ರೆ ಶ್ರಿಯಾಯುಕ್ತ ವತ್ಸಃ ಮಹತ್ವಲಕ್ಷಣಂ ಶ್ವೇತ ರೋಮಾವರ್ತ ವಿಶೇಷ ವಕ್ಷಸಿ ಯಸ್ಯ ಸಹ ಶ್ರೀವತ್ಸವಕ್ಷಾಹ ಅಂತ ಸತ್ಯಸಂಧ ಸ್ವಾಮಿಗಳ ಭಾಷ್ಯ. ಶ್ವೇತ ರೋಮ ಆವರ್ತ ವಿಶೇಷ, ಸುಳಿಯೋದು ತಲೆ ಮೇಲೆ ಮತ್ತು ಬೆನ್ನ ಮೇಲೆ ಎಲ್ಲ ಸುಳಿಗಿರ್ತಾವಲ್ಲ, ಈ ದನಗಳಿಗೂ ಇರ್ತವೆ, ಹಾಗೆ ಕೆಲವು ಮನುಷ್ಯರಿಗೂ ಇರ್ತವೆ. ಶ್ವೇತ ರೋಮ ಆವರ್ತ, ಬಿಳಿಯ ಬಣ್ಣದ ಒಂದು ಸುಳಿ, ಅದು ಲಕ್ಷ್ಮೀದೇವಿಯ ಆವಾಸವನ್ನು ಸೂಚನೆ ಮಾಡುವಂಥದ್ದು. ಯಾವತ್ತೂ ಕೂಡ ಎದೆಯಲ್ಲಿ ಆಕೆ ಇರ್ತಾಳೆ, ಅವಳು ಇರ್ತಾಳೆ, ಅದರಿಂದ ಭಗವಂತನ ಎದೆಯಲ್ಲಿ ಮಾತ್ರ ಅದಿರ್ತದೆ. ಈ ಪೌಂಡ್ರಕ ವಾಸುದೇವನಂತವ್ರಿಗೆ ಅದಿರೋದಿಲ್ಲ, ಅವ್ರು ಎದೆ ಸುಟ್ಕೋಬೇಕಾಗ್ತದೆ, ಸುಟ್ಕೊಂಡು ನಾಟಕ ಮಾಡಬೇಕಾಗ್ತದೆ. ಇನ್ನು ದ್ವಾರಪಾಲಕರ ಇರ್ತಾರಲ್ಲ, ಸುಮ್ಮನೆ ಕಿರೀಟ ಶಂಖಚಕ್ರ ಇರ್ತವೆ, ಇವೆಲ್ಲ ಇರೋದಿಲ್ಲ, ಈ ಲಾಂಛನವನ್ನು ಇರೋದಿಲ್ಲ. ಶ್ರಿಯಾಯುಕ್ತ ವತ್ಸಃ ಶ್ರೀಹಿ ವಸತ್ಯಸ್ಮಿನ್ ಶ್ರೀವಾಸ, ಅದೆಲ್ಲ ಮುಂದಿನ ಶಬ್ದಗಳು. ಅಂದ್ರೆ ಶ್ರೀವತ್ಸ ಅಂತ ಯಾಕೆ ಕರೀತಾರೆ ಅಂತಂದ್ರೆ
ಶ್ರೀದೇವಿ ಅಲ್ಲಿ ವಾಸ ಮಾಡ್ತಾಳೆ. ಮತ್ತೆ ಶ್ರೀವತ್ಸ ವಕ್ಷ ಅಂತ ಅವನಿಗೆ ಹೆಸರು. ಶ್ರೀವತ್ಸ ಅನ್ನುವ ಲಾಂಛನವನ್ನು ಧಾರಣೆ ಮಾಡಿದವನು ಎದೆಯಲ್ಲಿ ಅಂತ. ಶ್ರೀವತ್ಸ ವಕ್ಷ ಅಂತ ಅಷ್ಟೇ ಹೆಸರಲ್ಲ, ಶ್ರೀವತ್ಸ ಅನ್ನೋದು ಕೂಡ ಅವನ ಹೆಸರೇ. ಯಾಕೆ ಶ್ರೀವತ್ಸ ಅಂತ ಕೆಲವರು ಹೆಸರು ಇಟ್ಕೋತಾರೆ, ಅಪರೂಪ ಇಟ್ಕೊಂಡಿರ್ತಾರೆ. ಅದು ತುಂಬ ಸುಂದರವಾದ ಹೆಸರೇ. ಎಷ್ಟು ಅನ್ವರ್ಥವಾದ ಹೆಸರು ಅಂದರೆ, ಲಕ್ಷ್ಮೀದೇವಿ ಯಾವನ ಎದೆಯಲ್ಲಿ ವಾಸ ಮಾಡ್ತಾಳೋ ಆತನ ಶ್ರೀವತ್ಸ. ಇದನ್ನು ತಿಳ್ಕೋಬೇಕು. ನಮಗೆ ಎದೆ ಬೇರೆ, ಕಣ್ಣು ಬೇರೆ, ತಲೆ ಬೇರೆ, ಎಲ್ಲ ಬೇರೆ ಬೇರೆ. ಪರಮಾತ್ಮನ ಎದೆಯೂ ಅವನೇ, ಕಣ್ಣು ಅವನೇ. ಪರಮಾತ್ಮನ ಎದೆಗೆ ಆ ಲಾಂಛನ ಇದೆಯಲ್ಲ, ಎದೆಯಲ್ಲೇ ಲಾಂಛನ ಇದೆಯಲ್ಲ, ಲಾಂಛನ ಅಂತನ್ನೋದು ಪರಮಾತ್ಮನಿಂದ ಅಭಿನ್ನವಾದ್ದು. ಹಾಗಾಗಿ ಆ ಸುಳಿಯೂ ಅವನೇ. ಅವನು ಚಿನ್ಮಯ ಶರೀರ ಇದೆಯಲ್ಲ, ಆ ಚಿನ್ಮಯ ಶರೀರದಿಂದ ಅಭಿನ್ನವಾದ್ದು ಆ ಸುಳಿ. ಅದು ಭೃಗು ಋಷಿ ಒದ್ದ ಮೇಲೆ ಹುಟ್ಟಿದ್ದಲ್ಲ, ಮೊದಲೇ ಇತ್ತು. ಭೃಗು ಋಷಿ ಒದ್ದಾಗ ವ್ಯಕ್ತ ಆಯ್ತಷ್ಟೇ. ಯಾಕೆಂತಂದ್ರೆ ಯದಾ ನೃಸಿಂಹಾಕೃತಿರಾವಿರಾಸೀತ್ ಅಂತ ರುಕ್ಮಿಣೀಶ್ ವಿಜಯದಲ್ಲಿ ವಾದಿರಾಜ ಸ್ವಾಮಿ ಹೇಳ್ತಾರೆ. ಕಂಬದಿಂದ ಹಿರಣ್ಯಕಶಿಪು ಒದ್ದಾಗ ನರಸಿಂಹ ಹೊರಗೆ ಬಂದಲ್ಲ, ಅವನು ಆವಾಗ ಹುಟ್ಟಿದನ, ಹುಟ್ಟಲಿಲ್ಲ, ವ್ಯಕ್ತ ಆದ ಅಷ್ಟೇ. ಮೊದಲು ಇತ್ತು ನೃಸಿಂಹ ರೂಪ, ಆಮೇಲೂ ಇತ್ತು. ಅದರಂತೆ ಶ್ರೀವತ್ಸ ಚಿಹ್ನ ಅವನಿಗೆ ಮೊದಲಿಂದಲೂ ಇತ್ತು, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇದೆ. ಅದು ಆಗ ವ್ಯಕ್ತ ಆಯ್ತಷ್ಟೇ ಅವನು ಒದ್ದಾಗ. ಹಾಗಾಗಿ ಮೆಟ್ಟಿದ ಕುರುಹು ಅಂತಂದ್ರೆ ಮೆಟ್ಟಿದಾಗ ಹುಟ್ಟಿದ ಕುರುಹ ಅಲ್ಲ, ಮೆಟ್ಟಿದಾಗ ವ್ಯಕ್ತವಾದ ಕುರುಹ ಅಷ್ಟೆ. ಹೀಗೆ ಹರಿವಂಶಕ್ಕನುಸಾರವಾಗಿ ಮತ್ತು ರಾಮಾಯಣ ವಿಷ್ಣು ಸಹಸ್ರನಾಮಕ್ಕನುಸಾರವಾಗಿ ಇದು ಈ ಸಂಗತಿಗಳೆಲ್ಲ ಏನಿವೆಯಲ್ಲ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ. ಪರಮಾತ್ಮನ ಕಣ್ಣು ಅವನೇ, ಪರಮಾತ್ಮನ ಕಾಲು ಅವನೇ, ಪರಮಾತ್ಮನ ಕಿವಿ ಅವನೇ, ಇಡೀ ಆತನ ಚಿನ್ಮಯ ಶರೀರವೂ ಆತನಿಂದ ಅಭಿನ್ನ ಅಂತ ಎಲ್ಲ ಈ ಸಿದ್ಧಾಂತವನ್ನು ತಿಳ್ಕೊಂಡ್ರೆ ಮಾತ್ರ ಅದು ಅರ್ಥ ಆಗ್ತದೆ. ರಾಮಾಯಣಕ್ಕೆ, ವಾಲ್ಮೀಕಿ ರಾಮಾಯಣಕ್ಕೆ ಗೋವಿಂದರಾಜಿ ಅಂತ ಒಂದು ವ್ಯಾಖ್ಯಾನ ಇದೆ. ಅವರು ಈ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಶ್ರೀವತ್ಸ ಅಂದರೆ ಸಂಪತ್ಕರವಾದಂಥ ಕೆಂಪು ಬಣ್ಣದ ಮಚ್ಚೆ ಅಂತ ಹೇಳ್ತಾರೆ. ಅದಲ್ಲ, ಬಿಳಿ ಬಣ್ಣದ ಕೂದಲುಗಳು ಸುಳಿಯೋದು. ಇನ್ನು ಮಹಾಭಾರತದಲ್ಲೇ ಒಂದು ಕಡೆ ಈ ರುದ್ರ ದಕ್ಷ ಯಜ್ಞ ಮಾಡಿದ್ನಲ್ಲ, ದಕ್ಷ ಯಜ್ಞವನ್ನು ಧ್ವಂಸ ಮಾಡಿದ್ನಲ್ಲ, ಆಗ ಎಲ್ಲ ದೇವತೆಗಳು ಕೂಡ ಆ ರುದ್ರನನ್ನು ಎದುರಿಸಲಿಕ್ಕೆ ಹೋದ್ರು. ಆಗ ಒಬ್ಬೊಬ್ಬ ದೇವತೆಯನ್ನು ಕೂಡ ರುದ್ರ ಓಡಿಸಿಬಿಟ್ಟ ಅಂತ ವರ್ಣನೆ ಇದೆ. ಅಲ್ಲಿ ಈ ನಾರಾಯಣ ಋಷಿ ಇದ್ನಲ್ಲ, ಗಂಧಮಾದನ ಪರ್ವತದಲ್ಲಿ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಿದ್ನಲ್ಲ, ಅವನ ಎದೆಗೂ ಕೂಡ ರುದ್ರ ಈ ತ್ರಿಶೂಲವನ್ನು ಪ್ರಯೋಗ ಮಾಡಿದ ಅಂತಿದೆ. ಎಲ್ಲ ದೇವತೆಗಳನ್ನು ಹಿಮ್ಮೆಟ್ಟಿಸಿದ ಪರಮಾತ್ಮ ಈ ರುದ್ರ, ನಾರಾಯಣನನ್ನು ಹಿಮ್ಮೆಟ್ಟಿಸಿದ. ಆ ತ್ರಿಶೂಲ ಪ್ರಯೋಗ ಮಾಡಿದಾಗ ಆ ತ್ರಿಶೂಲ ಹಿಮ್ಮೆಟ್ಟಿತು. ಆದರೆ ಹಿಮ್ಮೆಟ್ಟುವಾಗ ಕೂಡ ಸ್ವಲ್ಪ ಗುರುತಿಲ್ಲಿ ಮಾಡಿತು ಅಂತ ಮಹಾಭಾರತದಲ್ಲಿ ಒಂದು ಕಥಾ ನಾವು ನೋಡ್ತೇವೆ. ಒಟ್ಟಾರೆ ಆ ಶ್ರೀವತ್ಸ ಅಂತಂದ್ರೆ ನಾವು ತಿಳ್ಕೊಳ್ಬೇಕಾದ್ದೇನು, ಅದೊಂದು ಬಿಳಿಯ ಬಣ್ಣದ ಒಂದು ರೋಮರಾಜಿ ಹೊರತು ಅದನ್ನು ಬೇರೆ ಏನೂ ಅಲ್ಲ. ಕೆಲವರು ಹೇಳುವಂತೆ ಕೆಂಪು ಬಣ್ಣದ ಮಚ್ಚೆ ಅಲ್ಲ, ಕೌಸ್ತುಭದಂತೆ ಒಂದು ಮಣಿ ಅಂತ ಇನ್ನು ಕೆಲವರು ಹೇಳ್ತಾರೆ. ದದೀಚಿ ಮುನಿ ಮೆಟ್ಟಿದಾಗ ಆಗಿದ್ದು ಅಂತ ಇನ್ನು ಕೆಲವರು ಹೇಳ್ತಾರೆ. ದುರ್ವಾಸ ಮುನಿ ಮೆಟ್ಟಿದಾಗ ಆಗಿದ್ದು ಅಂತ ಇನ್ನು ಕೆಲವರು ಹೇಳ್ತಾರೆ. ಇದ್ಯಾವುದೂ ಕೂಡ ಯೋಗ್ಯ ಅಲ್ಲ. ಭೃಗು ಮುನಿ ಮೆಟ್ಟಿದಾಗ ಆಗಿದ್ದಂಥ ಒಂದು ಕಲೆ ಅದು. ಅದು ಆತನ ಚಿನ್ಮಯ ಶರೀರದಿಂದ ಅತ್ಯಂತ ಅಭಿನ್ನವಾದದ್ದು. ಶ್ರೀಹಿ ವಸತ್ಯಸ್ಮಿನ್ನಿತಿ ಶ್ರೀವತ್ಸಃ, ಎಲ್ಲಿ ಲಕ್ಷ್ಮೀದೇವಿ ವಾಸ ಮಾಡ್ತಾಳೋ ಅದು ಶ್ರೀವತ್ಸ. ಪರಮಾತ್ಮನ ಶ್ರೀವತ್ಸ ಅಂತ ಯಾಕೆ ಹೆಸರು ಅಂತಂದರೆ, ಯಾರು ಆತನನ್ನು ಅವಲಂಬಿಸಿಕೊಂಡಿದ್ದಾರೋ, ಯಾವ್ಯಾವ ಜೀವರು, ದೇವಕಿ ಇರ್ಬೋದು, ಯಶೋಧ ಇರ್ಬೋದು, ಮತ್ತು ಉಳಿದೆಲ್ಲ ಜೀವರು, ಎಲ್ಲ ತಾಯಂದಿರು, ತಂದೆಯಂದಿರು, ಎಲ್ಲರೂ ಅವನನ್ನೇ ವಾಸ ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ಅವನನ್ನು ಅವಲಂಬಿಸಿಕೊಂಡಿದ್ದರಿಂದ ನಾವೆಲ್ಲರೂ ಶ್ರೀಗಳು. ನಮ್ಮಲ್ಲಿ ಆತ ವಾಸ ಮಾಡ್ತಿದ್ದಾನಾದ್ರಿಂದ ಅವನು ಶ್ರೀವತ್ಸ. ಹೀಗೆ ಶ್ರೀವತ್ಸ ಅನ್ನೋ ಹೆಸರು ಆತನಿಗೆ ಸಹಜವಾದ್ದು. ಮಹತ್ವಂ ವದತೀತಿ ಶ್ರೀವತ್ಸಃ ಶ್ರೀಕರಃ ವತ್ಸಃ ಶ್ರೀವತ್ಸಃ. ಹೀಗೆ ಆತನ ಶರೀರದಿಂದ ಅತ್ಯಂತ ಅಭಿನ್ನವಾದದ್ದು. ಶರೀರ ಹೇಗೆ ಚಿನ್ಮಯವೋ ಅದರಂತೆ ಇದು ಕೂಡ ಚಿನ್ಮಯ. ಈ ಮೂಲಕ ನಾವೆಲ್ಲ ತಿಳ್ಕೊಳ್ಬೇಕೇನಂತಂದ್ರೆ, ಪರಮಾತ್ಮ ನಿರ್ಗುಣ ನಿರಾಕಾರ ಅಂತ ಭಾವಿಸಬೇಕೆ, ಅದು ಅತ್ಯಂತ ಸಾಕಾರ, ಅತ್ಯಂತ ಸುಮಂಗಲವಾದಂಥ ಶರೀರ ಅದು. ಇಲ್ಲಿ ಬಂತಲ್ಲ ಇದೇ ಈ ಭಾಗವತದಲ್ಲಿ, ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ, ಅತ್ಯಂತ ಕಲ್ಯಾಣಕರವಾದಂಥ ಆಕೃತಿ ಒಂದು. ಮತ್ತು ಅವನನ್ನು ಭಜನೆ ಮಾಡಿದವರಿಗೂ ಕೂಡ ಅಂಥದೇ ಕಲ್ಯಾಣ. ನಾನು ಪೂಷನ್ ಏಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ಅಂತ ಮಂಗಳ ಶ್ಲೋಕ ಹೇಳ್ತಾನಲ್ಲ, ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಅದ್ರ ಕೊನೆಯದು.
ನನಗೆ ಜ್ಞಾನಕ್ಕೆ ಇರುವಂತಹ ಎಲ್ಲಾ ಪ್ರತಿಬಂಧಗಳನ್ನು ನೀನು ದೂರ ಮಾಡು, ನಿನ್ನ ಒಂದು ಕಲ್ಯಾಣಕರವಾದಂಥ ರೂಪವನ್ನು ನಾನು ನೋಡುವಂತಾಗಲಿ ಅಂತ ಪ್ರಾರ್ಥನಾದ ಅರ್ಥ. ಬಾಹ್ಯ ಜ್ಞಾನ, ಆಂತರಿಕ ಜ್ಞಾನ, ಇದಕ್ಕಿರುವಂಥ ಎಲ್ಲಾ ವಿಘ್ನಗಳನ್ನು ಪರಿಹಾರ ಮಾಡು. ನಿನ್ನ ಕೃಷ್ಣ, ರಾಮ, ನರಸಿಂಹ ಇತ್ಯಾದಿ ಎಲ್ಲ ಸಕಲ ಎಲ್ಲಾ ರೂಪಗಳು ಅಭಿನ್ನ, ಆ ರೂಪವನ್ನು ನಾನು ನೋಡುವಂತಾಗಲಿ ಅಂತ ಆ ಮಂತ್ರಕ್ಕರ್ಥ. ಪೂಷನ್, ಏಕರ್ಷೆ, ಯಮ, ಸೂರ್ಯ, ಪ್ರಾಜಾಪತ್ಯ ಎಲ್ಲಾ ರೂಪಗಳು ನಿನ್ನವೇ. ಹೀಗೆ ಆ ಪರಮಾತ್ಮನ ಶರೀರದಿಂದ ಅತ್ಯಂತ ಅಭಿನ್ನವಾದಂತಹ ಶ್ರೀವತ್ಸ ಅನ್ನೋ ಲಾಂಛನ ಎಂದಿಂದಲೂ ಇದೆ. ಅದು ಭೃಗುಮನೆ ಒದ್ದಾಗ ವ್ಯಕ್ತ ಆಯ್ತಷ್ಟೇ ಅಂತ ಹೀಗೆ ತಿಳ್ಕೊಳ್ಬೇಕು. ಯಾಕೆಂದ್ರೆ ಕೃಷ್ಣಾಷ್ಟಮಿ ದಿವಸ ಕೃಷ್ಣ ಏನು ಹುಟ್ಟಿದ ಆ ಸಿಂಹರಾಶಿಯಲ್ಲಿ ಸೂರ್ಯ ಇದ್ದಾಗ ಆವಾಗಲೂ ಕೂಡ ಆತನ ಎದೆಯಲ್ಲಿ ಆ ಚಿಹ್ನೆ ಇತ್ತು, ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ. ಆ ಮೂಲಕ ಆತ ಹುಟ್ಟಿದವನೇ ಅಲ್ಲ ಅನ್ನುವ ಸಂಗತಿಯನ್ನ ನಾವು ಅನುಸಂಧಾನ ಮಾಡಬೇಕು. ವಾಲ್ರಾಡ್ ಸ್ವಾಮಿಗಳು ಲಕ್ಷ್ಮೀ ಶೋಭನ ಪದದಲ್ಲಿ ಅದನ್ನು ಏನು ಹೇಳಿದ್ದಾರೆ ಅದಕ್ಕನುಸಾರವಾಗಿ ನೋಡಿದೆವು. ಮತ್ತೆ ಈ ವಿಷ್ಣು ಸಹಸ್ರನಾಮಕ್ಕೆ ಅನುಸಾರವಾಗಿ ಅದಕ್ಕೆ ಸತ್ಯಸಂಧ ಸ್ವಾಮಿಗಳು ರಚನೆ ಮಾಡಿದಂಥ ಒಂದು ಭಾಷೆ ಏನಿದೆ ಅದಕ್ಕನುಸಾರವಾಗಿ ಅದನ್ನು ನೋಡಿದೆವು. ಅವನು ಈ ಕೃಷ್ಣ ಜನ್ಮಾಷ್ಟಮಿ ದಿವಸ ಹೊರಗೆ ಬಂದ. 9 ತಿಂಗಳ ಕಾಲ ಗರ್ಭದಲ್ಲಿ ಇದ್ದನಂತೆ. ನಾವತಾರೇಶ್ವರಿ ವರಾಹ ಪುರಾಣದೊಂದು ವಾಕ್ಯ. ಆತ ನಮ್ಮ ಮಕ್ಕಳು ಹೇಗೆ ಈ ವೀರ್ಯಾಣುಗಳಿಂದ ಹುಟ್ಟುತ್ತಾರೆ ಹಾಗೆ ಶುಕ್ಲ ಶೋಣದಿಂದ ಆತ ಹುಟ್ಟುವವನಲ್ಲ. ತಂದೆ ತಾಯಂದಿರ ಸಮಾಗಮ ಆದ ಬಳಿಕ ಹುಟ್ಟುತ್ತಾನೆ, ಆದರೆ ಸಮಾಗಮದ ಮೂಲಕವಾಗಿ ಹುಟ್ಟುವವನಲ್ಲ. ತಥಾಪಿ ಶುಕ್ಲ ಸಂಸ್ಥ ಸನ್, ತಂದೆಯ ಆ ತೇಜಸ್ಸಿನಲ್ಲಿ ಆತ ಇರುತ್ತಾನೆ, ಆ ಮೂಲಕ ತಾಯಿಯ ದೇಹಕ್ಕೆ ಪ್ರವೇಶ ಮಾಡ್ತಾನೆ. ವಿಲಾಪ್ಯ ಶುಕ್ರಂ ತತ್ರೈವ, ಆ ತಂದೆಯ ತೇಜಸ್ಸನ್ನು ಅಲ್ಲೇ ಧ್ವಂಸ ಮಾಡಿಬಿಡ್ತಾನೆ. ಅವನು ಏನೂ ಬೇಕಾಗೇ ಇಲ್ಲ. ಅದು ಕೇವಲ ಜ್ಞಾನರೂಪಕನಾಗಿ ಉದೇತಿ ಭಗವಾನ್ ವಿಷ್ಣು ಕಾಲೇ ಲೋಕಂ ವಿಮೋಹಯನ್. 9 ತಿಂಗಳ ಕಾಲ ಅಲ್ಲಿರ್ತಾನೆ, ಇದ್ರೂ ದುಃಖ ಆಗೋದಿಲ್ಲ ಅವನಿಗೆ. ನಮ್ಮ ಮಕ್ಕಳು ಹುಟ್ಟುವಾಗ ಯಾವಾಗಾದ್ರೂ ಹುಟ್ಟಿ ಬಂದೆವು, ಅಲ್ಲಿ ಕಷ್ಟಪಟ್ಟು ಕೂಡ್ಬೇಕಲ್ಲ ಒಳಗೆ, ಯಾವಾಗ ಹುಟ್ಟಿ ಬರುವೆವು, ನಮಗೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕೀತು ಅಂತ ಕಾಯ್ತಿರ್ತವೆ. ಅವನಿಗೆ ಅದಿಲ್ಲ, ಸುಖವಾಗೇ ಅಲ್ಲಿರ್ತಾನೆ. ಕಾಲೇ 9 ತಿಂಗಳು ಬಂತರವೇ ಹುಟ್ಟುತ್ತಾನೆ. ಲೋಕಂ ವಿಮೋಹಯನ್, ಇದು ನಮ್ಮಂತೆ ಹುಟ್ಟಿತು, ಇದ್ಯಾವ ಭಗವಂತ ಅಂತ ಅವನ್ನ ಅಜ್ಞಾನಿಗಳು ಅಪಹಾಸ್ಯ ಮಾಡ್ತಾರೆ, ಜ್ಞಾನಿಗಳು ಸರಿಯಾಗಿ ತಿಳ್ಕೊತಾರೆ. ಹೀಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಆ ಭಗವಂತನ ಅವತಾರದ ರಹಸ್ಯ ಮತ್ತು ಅವನ ಶ್ರೀವತ್ಸದ ರಹಸ್ಯ ಇದನ್ನೆಲ್ಲ ನಾವು ಶ್ರವಣ ಮಾಡಿದ್ದೇವೆ. ಆತ ಸಂಚಿತ ಕರ್ಮಗಳನ್ನು ಮತ್ತು ಆಗಾಮಿ ಕರ್ಮಗಳನ್ನು ಹೇಗೆ ಧ್ವಂಸ ಮಾಡ್ತಾನೆ, ಆತನ ಜ್ಞಾನಕ್ಕಿರುವ ಮಹತ್ವ ಏನು, ಅದನ್ನು ಕೂಡ ನಾವು ಇವತ್ತಿನ ಈ ದಿವಸ ಶ್ರವಣ ಮಾಡಿದ್ದೇವೆ. ಅವನು ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಅವನ ಅವತಾರದಲ್ಲಿ ಬಹಳ ಉಚ್ಚಕಂಠದಿಂದ ಹೇಳಿದ. ಅದನ್ನೆಲ್ಲ ಆ ಮೂಲಕ ನಾವು ಕರ್ಮದಲ್ಲಿ ಕೆಲವು ಬಾರಿ ಕರ್ಮದಲ್ಲೇ ಬಹಳ ಶುದ್ಧತೆ ಆಳ್ತೀವಿ. ಮುಂದೆ ಬರೋದಿದೆ ನಾಳಿನ ಪದ್ಯದಲ್ಲಿ, 17ನೇ ಪದ್ಯದಲ್ಲಿ. ನಾಳೆ ಮತ್ತೊಂದು ಬಾರಿ ಹೇಳ್ತೀನಿ, ಈಗ ತಿಳ್ಕೊಳ್ಬೇಕು. ನಮಗೆ ಕರ್ಮವನ್ನು ಮಾಡೋದ್ರಲ್ಲಿ ಏನು ಉತ್ಸಾಹ ಇರ್ತದಲ್ಲ, ಜ್ಞಾನ ಗಳಿಸೋದ್ರ ಬಗ್ಗೆ ಅಷ್ಟು ಉತ್ಸಾಹ ಇಲ್ಲ. ಜಗತ್ತನ್ನು ನೋಡ್ರಿ, ರಥೋತ್ಸವ ಮಾಡ್ತೀವಿ ಬನ್ರಿ, ಪಂಚಾಮೃತ ಅಭಿಷೇಕ ಮಾಡ್ತೀವಿ ಬನ್ರಿ, ಊಟ ಹಾಕ್ತೀವಿ ಬನ್ರಿ ಅಂತ ಬಂದ್ಬಿಡ್ತಾರೆ ಜನ. ಭಜನೆ ಮಾಡ್ತೀವಿ ಅಂದ್ರೆ ಬರ್ತಾರೆ, ಭಗವಂತನ ಕುರಿತಾಗಿ ಪ್ರವಚನ ಮಾಡ್ತೀವಿ ಅಂದ್ರೆ ಜನ ಬರೋಲ್ಲ. ಯಾಕೆಂದ್ರೆ ತಲೆಯನ್ನು ಖರ್ಚು ಮಾಡಲಿಕ್ಕೆ ಜನರಿಗೆ ಅಪೇಕ್ಷೆ ಇಲ್ಲ, ತಲೆಯೂ ಇಲ್ಲ, ಇದ್ದ ತಲೆಯನ್ನು ಖರ್ಚು ಮಾಡಬೇಕು ಅಂತ ಅಪೇಕ್ಷೆ ಇಲ್ಲ. ದೈಹಿಕವಾದ ಕೆಲಸ ಏನು ಬೇಕಾದ್ರೂ ಮಾಡ್ತಾರೆ. ಕರ್ಮ ಮಾಡ್ತೀವಿ ಅಂತ ಕರ್ಮದ ಬಗ್ಗೆ ಉತ್ಸಾಹ. ಉಪವಾಸ ಮಾಡ್ರಿ, 1 ಅಲ್ಲ 2 ಏಕಾದಶಿ ಬೇಕಾದ್ರೆ ಮಾಡ್ತೇವೆ, ಚಾತುರ್ಮಾಸ್ಯ ವ್ರತ ಮಾಡ್ತೇವೆ, ಮುಡಿ ಮೇಲಿಗೆ ಬಾವಿ ನೀರೆಲ್ಲ ಸಮುದ್ರದಲ್ಲಿ ಬೇಕಾದ್ರೆ ಸ್ನಾನ ಮಾಡಿ ಬರ್ತೇವೆ. ನಿತ್ಯ ಸಮುದ್ರದ ನೀರನ್ನು ಮುಡಿ ಹಿಡೀರಿ ಅಂದ್ರೆ ಅದನ್ನೂ ಹಿಡಿತೇವೆ ಬೇಕಾದ್ರೆ. ಶ್ರವಣ ಮನನ ಕೇಳಬೇಡಿ, ಅದ್ರ ಬಗ್ಗೆ ಉತ್ಸಾಹ ತಾಳೋದಿಲ್ಲ. ಬಾಲಿಸರು ಕರ್ಮಗಳೇ ತಾರಕವೆಂದು ಕೇಳುವರು, ನಾಳಿನ ಪದ್ಯ. ನಾಳೆ ಮತ್ತೆ ಅದನ್ನು ಹೇಳ್ತೀನಿ, ಇವತ್ತು ಇನ್ನೊಂದು ಬಾರಿ ನೋಡಿ. ಯಾಕಂದ್ರೆ ನಾಳೆನೂ ಕೃಷ್ಣಾಷ್ಟಮಿಯೇ. ನಾಳೆ ಕೃಷ್ಣನವಮಿ, ಇವತ್ತು ಕೃಷ್ಣಾಷ್ಟಮಿ. ಕೃಷ್ಣ ಬಾಲಲಾಗಿ ಏನೇನು ಲೀಲೆಗಳನ್ನು ತೋರಿಸಿದ ಅದನ್ನೆಲ್ಲ ಬಾಲಕರು ಈ ಮಠ ಮಂದಿರಗಳಲ್ಲಿ ಆ ಲೀಲೆಗಳನ್ನು ತೋರಿಸುವಂಥ ದಿನ ನಾಳೆ. ಬಾಲಿಶರು ಕರ್ಮಗಳನ್ನು ಅಷ್ಟು ಉತ್ಸಾಹದಿಂದ ಮಾಡ್ತಾರೆ, ಜ್ಞಾನವನ್ನು ಮಾಡೋದಿಲ್ಲ. ಆದರೆ ಅಷ್ಟು ಕರ್ಮಗಳನ್ನು ಮಾಡಿ ಆ ಕರ್ಮಗಳು ಜ್ಞಾನಕ್ಕೆ ತಾರಕ ಅಂತ ನಾವು ತಿಳ್ಕೊಂಡ್ಬಿಟ್ರೆ, ಭಗವದ್ಗೀತಾದಲ್ಲಿ ಕೃಷ್ಣ ಕೊಟ್ಟಂಥ ಒಂದು ಸಂದೇಶ ಏನಿದೆ ಅದನ್ನು ನಾವು ಪಡ್ಕೊಂಡು ನಮ್ಮ ಕರ್ಮಗಳನ್ನೆಲ್ಲ ಹತ್ತಿಯ ರಾಶಿಯಂತೆ ಸುಟ್ಟು ಬಿಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಇವತ್ತಿನ ಈ ಪ್ರವಚನ ಏನಿದೆ ಇದು ಸ್ತೋತ್ರ ಸಂಧಿಯ ಅಥವಾ ಕರ್ಮ ವಿಮೋಚನ ಸಂಧಿ ಅಂತ ಕೂಡ ಕರೀತಾರೆ. ಇದಕ್ಕೆ 19ನೇ ಸಂಧಿ, ಅದರ 16ನೇ ಪದ್ಯ. ಒಟ್ಟಾರೆ 571 ಪದ್ಯಗಳು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿವೆ. ಇದು ಕೃಷ್ಣಾರಮಣನಾದಂಥ ಕೃಷ್ಣಾರಮಣ ಪ್ರಿಯಾಯ ಅಂತ ಮಧ್ವವಿಜಯದ ಮೊನ್ನೆ ಶ್ಲೋಕ ಇದೆ. ಕೃಷ್ಣ ಅಂದ್ರೆ ದ್ರೌಪದಿ, ಅವಳ ರಮಣ ಅಂದ್ರೆ ಭೀಮಸೇನ.
ಅವಳಿಗೂ ಪ್ರಿಯನಾದಂಥ ಆ ಕೃಷ್ಣ ಇದ್ದಾನಲ್ಲ, ಭಾರತೀಯ ಧರ್ಮದ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿದಂತೆ ಅದು. ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಕೃಷ್ಣ ಅಂದ್ರೆ ದ್ರೌಪದಿ, ಅವಳ ರಮಣ ಅಂದ್ರೆ ಭೀಮಸೇನ. ಅವನಿಗೆ ಆ ಭೀಮಸೇನಿಗೆ ಅತ್ಯಂತ ಪ್ರಿಯನಾದಂಥ ಕೃಷ್ಣ ಏನಿದ್ದಾನಲ್ಲ, ಕೃಷ್ಣ ಹುಟ್ಟು ಹೊತ್ತಿಗಾಗಲೇ ಭೀಮಸೇನ ಹುಟ್ಟಿ ಆಗಿತ್ತು. ಒಂದು 2 ವರ್ಷದವನೋ ಏನೋ ಇದ್ದ ಅವನು, 2 ವರ್ಷವೋ 1.5 ವರ್ಷವೋ ಏನೋ ಆಗಿದ್ದ. ಆಮೇಲೆ ಕೃಷ್ಣ ಹುಟ್ಟಿದ, 1.5 ವರ್ಷ ಅಂತ ನೆನಪು. ಹೀಗೆ ಆ ಭೀಮಸೇನ ನಂತರ್ಯಾಮಿ ಆದಂಥ ಕೃಷ್ಣನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಇವತ್ತಿನ ಈ ಶ್ರವಣ ಸಮಾಪ್ತಿಯನ್ನು ಕಂಡಿದೆ.